ಯಾರು ಮಹಾತ್ಮರೆಲ್ಲ ಎಚ್ಚರಗೊಳಿಸ್ಕೊಂತ ಬಂದಾರ. ಲವ್ ದೌಡ್ ಮಾಡ್ಕೋ ಈ ಕೆಲಸ. ಈಗ ಇದ ಜನ್ಮದಾಗ ಮಾಡ್ಕೋ ಕೆಲಸ. ಇದನ್ನು ಮನುಷ್ಯನ ಜನ್ಮಕ್ಕೆ ಬಂದು ಲಾಭ ಮಾಡ್ಕೊಳ್ಳಿ. ಮತ್ತು ಇದನ್ನು ಹಾಳು ಮಾಡಿ ಹೋದರೆ ಅದಕ್ಕೊಂದು ಬರೀ ಇಂದ್ರಿಯಗಳು ಮಜಾ ಮಾಡಿ ಇದರೊಳಗೆ ಕಾಲಹರಣ ಮಾಡಿದ್ರೆ ಏನು ಲಾಭ, ಏನು ಉಳ್ದತ್ತೆ ಹೇಳಿದ್ರೆ? ಇಷ್ಟು ದಿನ ಮಾಡಿದ್ದು ಮಟ್ಟಿದ್ದು ಎಲ್ಲಿಟ್ಟೆ, ಉಂಡದ್ದು ಎಲ್ಲ ಬುರ್ರು ಬಶ್ಯ. ಏನು ನಿರರ್ಥಕ ಶ್ರಮ ಹೌದಿಲ್ಲ? ದೇವ್ರು ತನ್ನ ಬಿಟ್ಟು ಅದಾನಂತ ಭಾವಿಸ್ಕೊಳ್ಳೋದು ಭ್ರಮಾನ. ಅದು ದೇವ್ರಿಗೆ ಆಕಾರ ಇಲ್ಲ ಅಂತ ತಾನ ಅಂತಾನ, ಮತ್ತು ಆಕಾರ ಕೊಟ್ಟು ಇಟ್ಕೊಂಡು ಕುಂಡಿರ್ತಾನ. ಕೈಯಲ್ಲಿ ಕೊಟ್ಟು ಕರದಲ್ಲಿ ಬಿಗಿದುವೆಂಬರು ನಾರಕೀಯ ಜೀವಿಗಳು ಅಂತ ಅಕ್ಕಮದೇವಿ ಹೇಳಿಲ್ಲ. ಅದನ್ನು ಯಾರೂ ಇದನ್ನು ಮಾಡೋದಿಲ್ಲ ನೋಡ್ರಿ. ಯಾಕ್ರಿ? ಆ ಆ ವಚನ ಯಾರು ಹೇಳೋದಿಲ್ಲ. ಅದು ಅವನು ಅನ್ನೋದಿಲ್ಲ. ಬಸವಣ್ಣ ಹೇಳಿದ್ದು ಕಲ್ಲು ದೇವರು ದೇವರಲ್ಲ, ಮಣ್ಣು ಕಂಚು ಇತ್ತಾಳಿ ದೇವರು ದೇವರಲ್ಲ, ಗೋಕರ್ಣ ಕಾಶಿ ಪುಣ್ಯಕ್ಷೇತ್ರ ಇವು ಯಾವ ದೇವರಲ್ಲ, ತನ್ನ ತಿಳಿದರೆ ತಾನೇ ದೇವರು ನೋಡ ಅಂತ ಆ ವಚನವನ್ನು ಮುಚ್ಚಿಡ್ತಾರೆ. ಹೌದಿಲ್ಲ? ಅದೇ ರೀ, ತನ್ನನ್ನು ತಿಳಿದ್ರೆ ತಾನೇ ದೇವರು ಅದನ. ದೇವ್ರಂದ್ರೆ ಅರುಮಯವಾದಂಥ ದೇವ್ರು ಅನ್ನೋ ಶಬ್ದ ಭಾಳ ಮಂದಿ ತಲೆ ಕೆಡಿಸ್ಬಿಟ್ಟೈತಿ. ಒಬ್ಬ ವ್ಯಕ್ತಿ ಅಂತ ಕಲ್ಪನೆ ಮಾಡ್ಕೊಂಬಿಡ್ತಾರೆ. ಅಂದರೆ ಎಷ್ಟು ಶನಿಯರದೇ ಒಂದು ಕತ್ತೆಲ್ಲ ಸಭಾ ಮಾಡಿ ಕೂಡಿ ಅವು ನಿರ್ಣಯ ಮಾಡಿದ್ವು ಅಂತ ದೇವ್ರು ಅಂದ್ರೆ ಹೆಂಗಿರ್ತೈತಿ ಅಂತ. ಕತ್ತೆಲ್ಲ ಒಂದು ಸಭಾ ಕೂಡಿ ಒಂದು ನಿರ್ಣಯ ಮಾಡಿದ್ವಂತ. ಅವು ನನ್ನಂಗ ಐತೆ ಅಂತ ಅವು ಕತ್ತಿ ಆಕಾರ ಮಾಡಿದ್ವಂತ. ಏನು ತಮ್ಮ ರೂಪದಾಗ ಆ ದೇವ್ರನ್ನ ಅವು ಕಲ್ಪಿಸ್ಕೊಂಡು ಅಂತ. ಹಂಗೆ ನಾವು ಇದು ನಮ್ಮಂಗ ಐತಿ ಬಿಡಿ, ಕೈ ಕಾಲು ಇವನ್ನೆಲ್ಲ ಕೊಟ್ಟು ಅವಕ್ಕೆ ಆಕಾರ ಕೊಟ್ಟು ದೇವ್ರು ಹಿಂಗದಾನ ಅಂತ ಕಲ್ಪಿಸ್ಕೊಂಡು ನಾವು ಕತ್ತಿಗಳಂತ. ಹೌದಿಲ್ಲ? ಕತ್ತಿ ಮ್ಯಾಗ ಉದಾಹರಣೆ ಕೊಟ್ಟರೆ ಸಿಟ್ಟಿಗೆ ಹೇಳ್ತಾನಂತ ನಾವು ಕಾಯ್ತಿಗಳ. ಹೌದಿಲ್ಲ? ದೇವ್ರಂದ್ರೆ ಹಂಗೆ ಕಲ್ಪನೆ ಮಾಡಿ ಹೆಣ್ಣ ದೇವ್ರು ಗಂಡ ದೇವ್ರು ಅದನ್ನ ಕಲ್ಪಿಸ್ಕೊಂಡದ್ದು. ಅವು ಬಂದು ಹೇಳಿದ್ವು ನನಗೆ ಆಕಾರ ಇಂಥದ್ದೈತೆ ಅಂತ. ಯಾರಿಗೆ ಎಷ್ಟು ಬೆದರಿರಲ್ರಿ? ಯಾವಾಗ ನೀವು ಯಾಕ್ರಿ ಕಳ್ಕೊಳ್ಳೋರು ಎದಕ್ಕೆ? ಈಗ ಕಳ್ಕೋರಿ ನಿಜವನ್ನು ತಿಳ್ಕೊಂಡು. ಅಜ್ಜವ್ರು ಸ್ಪಷ್ಟ ಹೇಳ್ತಿದ್ರು, ಈಗ ಯಾರಿಗಾರ ಹೆದರಿಕೆ ಇದ್ರೆ ಈಗ ಬರ್ರಿ ಕೇಳ್ರಿ, ಅದನ್ನು ನಿವಾರಣೆ ಮಾಡ್ಕೋರಿ ಅಂದ್ರೆ ಅಜ್ಜವ್ರು. ಯಾವ್ದಾರ ದೇವ್ರದ್ದು ಅದು ಹೆದರಿಕಿದ್ರೆ ಕರ್ಕೊಂಬ, ಇಲ್ಲಿ ನೋಡಿ ಕರೆವ ಕಾಳವ ದುರ್ಗವ ದ್ಯಾಮ ಏನೇನದಾವ ಕರ್ಕೊಂಬರ್ಲಿ. ಎಷ್ಟು ದೇವ್ರದ ನೋಡು. ಸುಳ್ಳ ಅವು ಪಿಸಾಚಿ ದೇವ್ರ ಹೆಸರು ಹೇಳಿ ಗದ್ದಲ ಮಾಡ್ತಾವ. ನಾನು ಅದದೇನೆ, ದುರ್ಗವದೇನಿ, ದ್ಯಾಮವದೇನಿ, ಮೈಯಾಗ ಬಂದು ಮಾಡ್ತಾವಿಲ್ಲ ಎಲ್ಲವೂ ನಾನು. ಶಿವಾನಂದರ ತಂಗಿ ನಾನು ಅಂತಿತ್ತು ಒಂದೆಲ್ಲ. ಅವ್ರ ಶಿವಾನಂದರ ತಂಗಿ ಎಲ್ಲಮ್ಮ ಹೆಸರು. ಏನು ಮಾಡ್ತೀರಿ? ಏನು ಹುಚ್ಚ ಸಾಧ್ಯ? ನಾನಾ ನಮ್ಮನೆ ಹೆಸರು ಹೇಳು. ಶಿರ್ಸೈಲ್ ಮಲ್ಲಿಕಾರ್ಜುನ ನಾನು. ಧಾರವಾಡದಾಗ ಒಂದು ನಿರಂಜನ ಪೋಳಿದ್ದ ಶಿರ್ಸೈಲ್ ಮಲ್ಲಿಕಾರ್ಜುನ. ನುಂಗಿ ಬಿಡ್ತೇನೆ ನಿನ್ನ ಅಂತ ನಿರಂಜನ ಪೋಳಿಗೆ ಅಂದ. ನನ್ನ ಆಕಾರ ತೋರಿಸ್ತೇನೆ ನಿನಗೆ ಅಂದ್ರೆ ಅಜ್ಜಾರು. ಈಟದಿ ಎಷ್ಟು ದೊಡ್ಡ ಮಾತಾಡ್ತೀಯಲ್ಲ ನೀ. ತೋರಿಸ್ತೇನೆ ನಿನಗೆ ನಂದು ಅಂತಂದ್ರೆ ಅಜ್ಜ. ಇಲ್ಲೋ ಅಜ್ಜ, ಹಿಂಗೆ ಹೇಳ್ಕೊಂತ ಬಂದೇನಪ್ಪ, ಯಾರ ಮುಂದೆ ಹೇಳ್ಬೇಡಪ್ಪ ಅಮ್ಮ, ನಾನು ಶಿರ್ಸೈಲ್ ಮಲ್ಲಿಕಾರ್ಜುನ ಅಂತ ಹೇಳ್ಕೊಂತ ಬಂದೀನಿ. ಹೆದರ್ಸಿ ಏನಾರು ಮಾಡು, ಭಯ ಹುಟ್ಟಿಸೋದ್ರಿ. ಅದನ್ನು ತಂದು ಕೊಡು ನೀನು, ಅದನ್ನು ಕಾಡಾಟ ಹತ್ತಿ ನನಗೆ ಭಯ ಹುಟ್ಟಿಸ್ಕಾರ. ಈ ಪಿಸಾಚುಗಳ ಗದ್ದಲ ಭಾಳ ಮಾಡ್ತಾರೆ. ಅವು ವಿಚಾರವಂತಾರೆ, ಇವನ್ ಯಾಕೆ ಅವ್ಯಾಕೆ ಹೆದರ್ತಾರೆ ಅವರು? ತಿಳಿಗೇಡಿಗಳು ಹೆದರ್ತವೆ. ಅವನು ಆಟ ನಡೆಸ್ತಾರ ಅಂತೇಳಿ ಗೊತ್ತಿದ್ದವ್ರ ಮುಂದೆ ನಡಿ ಆಟ ಬಾ, ಎದ್ರ ಕರ್ಕೊಂಬರ್ಲಿ ನೋಡು ದೇವ್ರ, ದೇವಿ ಅದಳ, ಶಕ್ತಿ ಅದಳ, ಅವು ಒಂದು ಭ್ರಮಣ. ಹೌದಿಲ್ಲ? ಎದ್ರ ಕರ್ಕೊಂಬ ನೋಡು. ಈ ಹುಚ್ಚೆಲ್ಲ ಹೋಗುಮಟ ನಮಗಿದು. ಯಾಕ್ರಿ ಹಿಂಗೆ ತಿರುಗುದ? ಅಲ್ಲಿ ಐತಿ, ಇಲ್ಲಿ ದೇವ್ರ ಐತಿ ಅಂತ ಮೂರ್ಖತನ ಹೋಗುದಿಲ್ಲ.
ಈಗಿನ ವಿಜ್ಞಾನಿಗಳಿಗೆ ವಿಜ್ಞಾನಿಗಳಂದ್ರೆ ಯುಗದ ಜ್ಞಾನ ಇಲ್ಲದವರು ಅಂತವ್ರು, ಅಂದ್ರೆ ಸ್ವರೂಪ ಜ್ಞಾನ ಇಲ್ಲ ಅವರಿಗೆ. ಜಡವನ್ನು ಅಷ್ಟ ಕುರಿತು ಪರಿಶೀಲನೆ ಮಾಡ್ತಾರೆ. ಏನು ಸೂಕ್ಷ್ಮದ ಇದು ಗೊತ್ತಿಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮದ ಇದು ನಿನ್ನ ಇರುವಿನ ಜ್ಞಾನ. ಸೂಕ್ಷ್ಮ ಐತೆ ಅಂದ್ರೆ ಬೇಕಾದಷ್ಟು ಅವರು ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡ್ತೈತೆ ಅಂದ್ರು ಅದಕ್ಕಿಂತ ಸೂಕ್ಷ್ಮ, ಅಣುವಿಗಿಂತ ಅಣು ಐತಿ. ಅಣೋರಣೀಯಂ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದದ್ದು ನಿನ್ನ ಇರು. ಏನು ಮಹತೋ ಮಹಿಯಾನ್, ದೊಡ್ಡದಕ್ಕಿಂತಲೂ ದೊಡ್ಡದು. ಏನು ಇದು ಆಕಾಶ ದೊಡ್ಡದೈತಿ, ಇದಕ್ಕಿಂತ ದೊಡ್ಡದು ಅಂತ. ದೊಡ್ಡದು ಇದು ಆಕಾಶ ದೊಡ್ಡದು ಎಲ್ಲಕ್ಕಿಂತ. ಈ ಭೂಮಿ ಇವಕ್ಕಿಂತ ಆಕಾಶ ಯಾಕ್ರಿ? ಇವೆಲ್ಲ ಎಷ್ಟೋ ಇಂಥವು ಎಷ್ಟದಾವು ಭೂಮಿ ಅಂದ್ರೆ ಒಂದು ಚಿಕ್ಕ ಎತ್ತು ಪರಿಗಣಿಸ್ಯಾರ ಆಕಾಶ ಕಾಯದೊಳಗೆ. ಇಂಥ ಸೂರ್ಯಗಳು ಎಷ್ಟು ಅದಾವು ಏನು, ಅಂಥ ವಿಶಾಲವಾದಂಥ ಆಕಾಶದೊಳಗೆ ನೀನು ಆಕಾಶಕ್ಕೂ ನೀನು ಅದಕ್ಕಿಂತ ದೊಡ್ಡವ, ದೊಡ್ಡದೈತೆ ಅಂತ ನೀರು. ಜಗದಗಲ ಮುಗಿಲಗಲ ಅಂತ, ಮುಗಿಲಿನಕ್ಕಿಂತ ದೊಡ್ಡದಾಯ್ತು ನಿಂದು. ಏನು ದೊಡ್ಡದಕ್ಕಿಂತಲೂ ದೊಡ್ಡದು, ಅಗದಿ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದದ್ದು ಐತಿ ನೀರು ಅಂದಾಗ ಅದನ್ನು ತಿಳಿತೀನಿ. ಅಣುವನ್ನು ತಿಳಿಬೇಕಾದ್ರೆ ನೀನು ಅದಕ್ಕಿಂತ ಸೂಕ್ಷ್ಮ ಆದಾಗ ಅದ ತಿಳುವಳಿಕೆ ಹೌದಲ್ಲ. ಅಣು ಪರಮಾಣುಗಳನ್ನು ತಿಳಿತೀವಿ, ಅದಕ್ಕಿಂತ ನೀನು ಸೂಕ್ಷ್ಮದಿ ಅಂತ. ಏನು ಅಂದಿಂದ ನಿಜವನ್ನು ತಿಳಿಲೇ ಇದ್ದವ್ರು ಎಲ್ಲರೂ ಅಜ್ಞಾನಿಗಳನ್ನು. ಪದಾರ್ಥ ವಿಜ್ಞಾನದಲ್ಲಿ ಶಾಂತಿ ಐತಿ ಅನ್ನೋದು ಭ್ರಾಂತಿ ಶಾಂತಿ. ಅದು ಇಷ್ಟು ಮುಂದುವರೆದ ರಾಷ್ಟ್ರ ಅಂತೀರಲ್ಲ, ಸಮಾಧಾನ ಶಾಂತಿ ಅದನ್ನು ನೋಡ್ಕೊರಿ. ಯಾವ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾವೆ ಮುಂದುವರೆದ ರಾಷ್ಟ್ರಗಳನ್ನು. ಅಭಿವೃದ್ಧಿ ಹೊಂದೇವಂತೀರಲ್ಲ, ನೆಮ್ಮದಿ ಐತೆ ನಿಮಗೆ? ಏನು ನೆಮ್ಮದಿನ ಇಲ್ಲ, ಬೇಕಾದಷ್ಟು ತೃಪ್ತಿ ಅನ್ನೋದಿಲ್ಲ. ಇಲ್ಲಲ್ಲ, ಎಷ್ಟು ಗಳಿಸಿರ ಏನಾಗ್ಬೇಕು, ಏನು ಸಂಶೋಧನೆ ಮಾಡಿರ ಏನು, ಹೌದು ನೆಮ್ಮದಿ ಅನ್ನೋದಿಲ್ಲ. ಇಲ್ಲ ಕಳ್ಕೊಂಡ್ಬಿಟ್ಟಿನಿ ಅದನ್ನು. ಈ ದೃಶ್ಯ ವ್ಯವಹಾರ ಏನದ ನೋಡಿದೆ ಎಲ್ಲ ಜಾದೂಗಾರನ ಆಟ ಇದೆ. ಈಗ ಇದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ, ತೋರಿ ಅಡಗೋದು ಇದೆಲ್ಲ. ಈ ಶರೀರದಿಂದ ಮಾಡಲ್ಪಡ್ತಕ್ಕಂಥದ್ದೆಲ್ಲ ಇದು ಇಂದ್ರಜಾಲದ ಆಟ. ತನುವಿದ ನುಡಿದ ಇಂದ್ರ ಜಾಲದ ಆಟವಿನ್ನುಂಟೆ ಅಂತ. ಎಷ್ಟು ವಿಚಿತ್ರದ ಸೋಜಿಗದ ವಸ್ತು ಜಗತ್ತಿನೊಳಗೆ ಯಾವುದರ ಐತಂದ್ರೆ ಇದ ಶರೀರದ ರಚನೆ. ಇದರಷ್ಟು ಸೋಜಿಗ ಯಾವುದು ಇಲ್ಲ ಅಂತ ನೋಡಿ. ಎಲ್ಲೋ 9 ತೂತಿನಾಗ ಐತಿ ಅಂದ್ರು ಹವಾ ಹೋಗಲಿ ಹಂಗೈತಿ. ಇಷ್ಟೊಂದು ರಚನೆ, ಎಷ್ಟು ನರನಾಡಿಗಳು, ಇವು ವಿಚಿತ್ರ ಎಷ್ಟು ಇದೈತಿ ನನಗೆ. ಇದನ್ನೊಬ್ಬ ಮಾಡ್ಯಾನ ಅಂತ ಅದನ್ನು ಹುಟ್ಟಿಸ್ಯಾನ, ಅದನ್ನು ನೋಡಿಲ್ಲ ಯಾರು ಮಾಡೋರು ಇದನ್ನು. ಇಷ್ಟೊಂದು ಇದೈತೆ ಅಂದ್ರೆ ಮಾಡಿದವರು ಒಬ್ರು ಅದಾರು ಅಂತ ಕಲ್ಪಿಸ್ಕೊಂಡ. ದೇವರು ಏನನ್ನೂ ಮಾಡಲಾರು. ಏನಾರ ಮಾಡೋದು ದೇವರು ಅಲ್ಲ ಅದು. ಏನು ಅಲ್ಲಿ ಮಾಡುವಿಕೆ ಅದ್ರ ಮ್ಯಾಗ ಮಾಡೋದು ಎಲ್ಲಿ ಅಹಂಕಾರದೊಳಗದ ಮನುಷ್ಯ ಏನಾರ ಮಾಡುದು. ನೀನು ಆತ್ಮ ಸ್ವರೂಪದಲ್ಲಿ ಯಾವುದೂ ಇಲ್ಲ, ನಿನ್ನಲ್ಲಿ ಇರುವಿನಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಕ್ರಿಯಾರಹಿತ ಸ್ಥಿತಿ, ಅದು ಕ್ರಿಯಾ ಆಸ್ತ ಅಂತ. ಏನು ಎಳ್ಳೆಣ್ಣೆ ತುಂಬ ಕ್ರಿಯೆ ಇಲ್ಲ ಅಲ್ಲಿ. ನಿಮ್ಮ ಲಕ್ಷ್ಯ ಎಲ್ಲಿ ಐತಿ? ನಿಶ್ಚಲ ಆಗೋದ್ರ ಕಡೆಗೆ ಐತಿವ, ಚಂಚಲ ಆಗೋದ್ರ ಕಡೆಗೆ ಐತಿವ? ತೋರಿಕೆ ಕಡೆ ಲಕ್ಷ್ಯ ಐತೆ ಅಂದ್ರೆ ಚಂಚಲ ಆಗೋದು. ನಾವು ಇರುವಿಕೆ ಕಡೆ ಲಕ್ಷ್ಯ ಕೊಟ್ಟಾಗ ಮನಸ್ಸು ನಿಶ್ಚಲಕ್ಕೈತಿ. ಯಾಕಡೆ ಐತಿ ನೋಡ್ಕೊಂಡು ನಿಮ್ಮ ಲಕ್ಷ್ಯ. ತೋರಿಕೆ ಕಡೆ ಇಂದ್ರಿಯಗಳಿಗೆ ಗೋಚರ ಆಗುವ ವ್ಯವಹಾರದ ಕಡೆ. ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ ತೋರಿಕೆ ಇದು, ಮನಸ್ಸಿಗೆ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಅವು ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ತಾವೆ. ಹಿಂದಗಡೆ ಅದ್ರ ಬಗ್ಗೆ ಶೋಕ ಮಾಡಕ್ಕೆ ಚಾಲು ಮಾಡ್ತೀವಿ. ಅಯ್ಯೋ ಎಲ್ಲ ಏನಾಯ್ತು ನನ್ನ ಬಾಳೆ. ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಇರು ನೀನು. ತೋರಿಕೆಗೆ ಆಧಾರ ನೀನು ಅದೆಯಲ್ಲ. ತೋರಿಕೆ ವಿಕಾರನೂ ನೀನು ಇರುವಿಕೆಗೆ ಹತ್ತೇ ಇಲ್ಲ, ಏನೂ ಆಗಿಲ್ಲ ನೀನು. ಒಮ್ಮೆ ನೀ ಇದನ್ನು ಅನುಭವದಿಂದ ಖಾತ್ರಿ ಮಾಡ್ಕೊಂಡ್ರೆ ಚಿಂತೆ ಕಡಿತೈತಿ ನೋಡಿ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋರೆಲ್ಲರೂ ಇದ್ರ ಬಗ್ಗೆ, ನಮ್ಮ ಬಗ್ಗೆ ಚೆಂದಾಗಿ ವಿಚಾರ ಮಾಡಬೇಕು. ನಿಜವಾದ ನಾನು ಯಾರು? ಏನು ಅದನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಜನ್ಮ ಜನ್ಮಾಂತರ ಚಿಂತೆಯಾಗಿ ಒದ್ದಾಡೋ ತಪ್ಪೋದಿಲ್ಲ.
ಎದ್ರ ಬಗ್ಗೆ ಚಿಂತೆ ಮಾಡ್ತೀವಿ? ತೂರಿಡುವಂಥ ವಸ್ತುಗಳ ಬಗ್ಗೆ ಹೋದ್ರೆ ಚಿಂತೆ ಮಾಡೋದು. ಇದು ಕೆಡಬಾರ್ದು, ಸಾಯಬಾರ್ದು, ಏನು ಆಕಾರ ಆಗಬಾರ್ದು, ಮುದುಕ ಆಗಬಾರ್ದು ಅಂದ್ರೆ ಹೆಂಗ್ರಿ ಇದು? ವಿಕಾರ ಆಗೋದು ಏನು ಅವೆಲ್ಲ ನೀ ಅಲ್ಲವ, ಅವುಗಳನ್ನು ತಿಳಿಯಾವನು. ವಿಕಾರ ಆಗುವುದನ್ನು ತಿಳಿಯಾವ ನಿನ್ನಲ್ಲಿ. ಅವು ವಿಕಾರ ನಿನಗೇನು ಹತ್ತೇ ಇಲ್ಲ, ಹತ್ತುದೂ ಇಲ್ಲ. ಭೌತಿಕ ವಿಜ್ಞಾನ ಬೇಕಾದಷ್ಟು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತೈತೆ ಅಂದ್ರೆ ಸುಧಾ ಜಡಭಾವ ಹೋಗಿರ್ದಿಲ್ಲ ಅಲ್ಲಿ. ಏನು ಶರೀರ ಭಾವ ಗಟ್ಟಿಯಾಗಿರ್ತೈತಿ, ಶರೀರ ಭಾವನ ಜಡಭಾವ ಹೋದಿಲ್ಲ. ಅದಕ್ಕೆ ಅದನ್ನು ಬಿಡು, ಅದನ್ನು ತಿಳಿಯಾವ ನೀನಂತ ತಿಳ್ಕೊ. ಎದುರಿಟ್ಟು ಅದನ್ನು ತಿಳಿಯಾವ ನೀನು. ಅದಕ್ಕೆ ಜಡಭಾವ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬಿಲೆ ಯೋಗಿ. ನಿನ್ನ ಮುಂದಿನ ಜಡಭಾವ ನೀಗು. ನೀನು ಶರೀರ ನಾನಂತ ಏನು ತಿಳ್ಕೊಂಡಿಯಲ್ಲ, ಇದನ್ನು ಕೈ ಬಿಡೋದು, ಅದನ್ನು ತಿಳಿಯಾವ ನೀನು. ಏನು ಇದು ತಿಳಿಸ್ಕೊಳ್ಳೋ ವಸ್ತು ಈ ಶರೀರ, ಅದು ನೀನಲ್ಲ. ಏನು ಯಾವುದನ್ನು ಎದುರಿಟ್ಟು ನೀ ತಿಳಿತೀಯ ಅದು ನೀ ಅಂಗಕ್ಕೆ. ನಿನ್ನಿಂದ ತಿಳಿಸ್ಕೊಳ್ಳೋದು ನಿನಗೆ ಅನ್ಯವಾಗೈತಿ, ಅದು ಜಡ ಐತಿ. ಅದಕ್ಕೆ ಅದು ಅದು ನಿನ್ನನ್ನು ತಿಳಿದಿಲ್ಲ. ಅದಕ್ಕೆ ಅರುವಲ್ಲುದುದನ್ನು ಜಡವೆಂದು ಬಿಡುವಣೆ ಜಾಣರ ದೇವ ಅಂತ. ಜಡಕ್ಕೆ ಜಡ ಅನ್ನೋ ತಿಳುವಳಿಕೆ ಬರುವಲ್ಲಲ್ಲೋ ನಿಮಗೆ? ಎಷ್ಟು ವರ್ಷ ಆದ ಶಾಸ್ತ್ರ ಕೇಳಕೈತೆ? ಚೈತನ್ಯ ಎಂದೂ ಜಡ ಆಗಲಾರದು, ಜಡವು ಎಂದೂ ಚೈತನ್ಯ ಆಗಲಾರದು. ನೀನೇ ಪರಿಶುದ್ಧ ಚೈತನ್ಯ ಸ್ವರೂಪದಿ. ಜಡಭಾವ ಹಿಡ್ಕೊಂಡು ಕೂತಿ, ದೇಹ ನಾನು ಅನ್ನೋ ಭಾವ ಹಿಡ್ಕೊಂಡು ಕೂತಿ. ಅಲ್ಲಿಂದ ಶಾನ್ಯಾನೋ ಏನು ದಡ್ಡ ನೀನು ವಿಚಾರ ಮಾಡಿ ನೋಡು. ದೊಡ್ಡ ಶಾಣೆ ಆಗಿವನು ಜಡಭಾವ ಇಟ್ಕೊಂಡು ಕೂತು. ಸುಖಿಗಳಾದವರೆಲ್ಲ ಜಡಭಾವ ದೇಹ ಭಾವನೆಯನ್ನು ಕೈ ಬಿಟ್ರಿಲ್ಲ. ವಿಚಾರದಿಂದ ಅದರ ಸಂಬಂಧ ತಪ್ಪಿಸ್ಕೊಂಡ ಆರಾಮಿನ ಭಾವದಾಗ್ಬಿಡುದು. ಏನು ಮಹಾತ್ಮರಾದರು ಈ ಜಡ ದೃಶ್ಯ ಪದಾರ್ಥದೊಳಗೆ ಯಾಕೆ ಲಕ್ಷ ಹಾಕಕ್ಕೆ ಹೋಗ್ತಾರೆ ಅವರು? ತೋರೆಡುವಂಥ ವಸ್ತುಗಳ ಕಡೆ ಯಾಕೆ ಲಕ್ಷ ಕೊಡ್ತಾರೆ ಅವರು? ಅದರ ಅಲ್ಪತೆಯನ್ನು ಮನಗೊಂಡ ಅದರ ಹಕ್ಕಿಕತೆ ತಿಳಿದ ಅದರ ಬಗ್ಗೆ ಉದಾಸೀನಾಗಿರ್ತಾರೆ. ದೃಶ್ಯಕ್ಕೆ ವಿಲಕ್ಷಣವಾಗಿ ಇರ್ತಾರೆ ಅವರು. ಏನು ಸಾಮಾನ್ಯವಾಗಿ ಎಲ್ಲರೂ ನಾವು ಈ ದೇಹ ಭಾವ ಗಟ್ಟಿಯಾಗಿ ಹಿಡ್ಕೊಂಡು ಕುಂತೇವೆ. ಇದ ನಾನು ನನ್ನದು, ಇದು ಕೆಡಬಾರ್ದು, ಇದಕ್ಕೆ ಮುದುಕ ಆಗಬಾರ್ದು, ಸಾಯಬಾರ್ದು, ಇದು ಹಿಂಗೆ ಇಟ್ಕೋಬೇಕು ಅಂತೇಳಿ. ಸಾಧ್ಯ ಆಗ್ಬೋದು ಅಂತ. ಇದು ಎಷ್ಟು ದಿನ ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿನ ಹೋಗ್ಬೋದು ಅಂತ ಗ್ಯಾರಂಟಿ, ಹೌದಿಲ್ಲ? ನೀ ಇರುವಷ್ಟು ದಿನ ನಿನ್ನ ಕೆಲಸ ಮಾಡ್ಕೋ, ಅಂದಾಗಿ ಇಟ್ಕೊಂಡದ್ದಕ್ಕೂ ಲಾಭ. ಬದುಕಿನೂ ಭಾಳ ಬದುಕಿ ಏನು ಮಾಡಿದೆ ಹೇಳಂಗಾಗಿ? 100 ವರ್ಷ ಬದುಕಿದಪ್ಪ, 100 ವರ್ಷ ಬದುಕ್ಯಾರ ಏನು ಮಾಡಿದಪ್ಪ? ಸುಳ್ಳ ಇದು ವಿಷಯ ಬಾಳೆ ಸಂಬಂಧ ಬಡ್ಕೊಂಡು ಸತ್ಯಲ್ಲೋ. ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮರದಲ್ಲೋ, ಹುಚ್ಚು ಮರುಳೆ ಅಂತ. ಬರೇ ವಿಷಯೇಂದ್ರ ಸಂಪರ್ಕ ಭೋಗದ ಆಶಯ ಸಂಬಂಧ ಬದುಕಿದ್ದೀನಿ. ಆ ಒಂದು ತೃಪ್ತಿ ಏನಾದ್ರು ಸಿಗ್ತೇನೆ ನೋಡು. ಅದಕ್ಕೆ ಸಮೂಲವಾಗಿ ಆ ಭೋಗ ವಾಸನೆಗಳನ್ನು ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ನಾಶ ಮಾಡ್ಕೊಳಿಕ್ಕೆ ಬರ್ತದೆ. ಅವ್ನು ನಾಶ ಮಾಡಿಕೊಂಡ್ರೆ ನೀನ ದೇವರದಿ ಮುಕ್ತದಿ ಅನ್ನೋದು ಹೊಳಿತೈತಿ. ಅವ ಅಡ್ಡಿಯನ್ನು ಉಂಟು ಮಾಡ್ಯಾವ. ಭೋಗ ವಾಸನೆಗಳ ನಮ್ಮನ್ನು ನಾವು ಯಾರಿದ್ದೇವೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಅವ ನಮಗೆ ಅಡ್ಡಿಯನ್ನು ಉಂಟು ಮಾಡಿತ್ತು. ಅದಕ್ಕೆ ವಾಸನೆಗಳನ್ನು ನಾಶ ಮಾಡಿದ ಕೂಡಲೇ ಪ್ರತಿಯೊಬ್ಬರಿಗೆ ಇದನ್ನು ಹೋಗಿ ಬರ್ತೈತೆ ನೋಡಿ. ಅದಕ್ಕೆ ಸತ್ಸಂಗನ ಬೇಕು. ಭೋಗ ವಾಸನೆಗಳ ಕ್ಷೀಣಾವಕಾತ ನಿರಂತರ ಇದ್ರ ಬಗ್ಗೆ ನಮ್ಮ ನಿಜವಾದ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಇದನ್ನು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಈ ಸಾಧನದ ಮುಖಾಂತರವಾಗಿ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಬಾಕಿ ಏನು ಮಾಡಿದ್ರು ಹೋಗೋದಿಲ್ಲ ವಾಸನೆಗಳು. ಜನ್ಮ ಜನ್ಮಾಂತರ ಅದ ವಾಸನ ನಿಂತಿರ್ಗಕತ್ತದ. ಅದಕ್ಕೆ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ಈಗ ಈ ಶರೀರ ಇರೋದ್ರೊಳಗಾಗಿ ಇವನು ನಾಶ ಮಾಡ್ಕೊ. ಶರೀರ ಹೋದ ಮ್ಯಾಗ ಅವು ಮಾಡ್ಕೊಳ್ಳೋ ಕೆಲಸ ಅಲ್ಲ ಇದು. ಶರೀರ ಇದ್ದಾಗ ಮಾಡ್ಕೊಳ್ಳೋ ಕೆಲಸ. ಅವಾಗ ಅವಕಾಶ ಇಲ್ಲ ನಿನಗೆ. ಶರೀರ ಕಳ್ಕೊಂಡೆ ಅಂದ್ರೆ ಶರೀರ ನೆಟ್ಟಗೆ ಇದ್ದಾಗ ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊ. ಅಂದಾಗ ನಿನಗೆ ನೀನ ಮುಕ್ತದಿ ಅನ್ನೋದು ಹೊಳಿತೈತಿ ನಿನಗೆ. ವಾಸನೆಗಳಿಗೆ ವಶವರ್ತಿ ಹಾಕೊಂಡು ಕುಂತೀವಿ ನಾವು. ಅದ್ರ ಬೆನ್ನು ಹತ್ತಿ ಜನ್ಮ ಜನ್ಮಾಂತರ ತಿರ್ಗಾಕತ್ತೀವಿ.
ದೇಹ ಭಾವ ನಾಶ ಮಾಡ್ಕೊಂಡಿರಾಮ ಇವ, ದೇಹ ಭಾವ ಇಟ್ಕೊಂಡಿರಾಮ ಅವ ಅವ ಇವ ಅಂದ್ರೆ ಯಾರು? ಅಜ್ಞಾನಿ ಮತ್ತು ಜ್ಞಾನಿ. ಹೌದಿಲ್ಲ? ಯಾವುದು ದೃಶ್ಯದ ಅದು ನಾಶವಂತದ್ದು. ಏನು ಸುಖ ಅದು ತೋರುವುದಿಲ್ಲ, ಅದು ದೃಶ್ಯ ಅಲ್ಲ. ದೃಶ್ಯಕ್ಕೆ ವಿಲಕ್ಷಣವಾದದ್ದು ಯಾವುದೈತಿ ಅದು ಸುಖರೂಪವಾದದ್ದು ಐತಿ. ಅದು ಯಾರಿಗಾರ ಬದಲಾಗೈತೆ? ಎಂದು ಬದಲಾಗೈತೆ? ಆನಂದದ ಅನುಭವ ಎಲ್ಲರೂ ಒಂದೈತಿಲ್ಲ. ಎಲ್ಲ ಕಾಲದವ್ರಿಗೂ, ಎಲ್ಲ ವರ್ಗದವ್ರಿಗೂ, ಎಲ್ಲ ದೇಶದವ್ರಿಗೂ ಒಂದೈತಿ ಆನಂದದ ಅನುಭವ. ಆ ದೇಶದ ಈ ದೇಶಕ್ಕೆ ಬಂದ್ರೆ ಅದು ಬದಲಾಗೈತೆ ಆನಂದ ಏನಾಗ? ಬದಲಾವಣೆ ಹೊಂದದ್ ನೋಡ್ಕೊಂತ ಕುಂತಿರೋ, ಏನು ಬದಲಾಗದೆ ಇದ್ದದ್ದು ನೋಡ್ಕೊಂತ ಕುಂತಿರೋ? ಎಲ್ಲವೂ ಬದಲಾವಣೆ ಹಾಕೊಂತ ಉಂಟು. ಏನು ಅದರ ಕಡೆ ಲಕ್ಷ ಕೊಟ್ರೆ ಬದಲಾಗದೆ ಇದ್ದಂಥ ವಸ್ತುವಿನ ತಿಳುವಳಿಕೆ ಹೆಂಗಾಗ್ಬೇಕು ಹೇಳಿ? ಪ್ರತಿಯೊಂದು ವಸ್ತು ಬದಲಾವಣೆ ಅನ್ನುವಂಥದ್ದು. ಈ ಬದಲಾವಣೆ ಹೊಂದುವಂಥ ವಸ್ತುವಿನ ಬೆನ್ನು ಹತ್ತಿ ಅಂದು ಸುಖ ಹೊಂದವರು ನೀವು. ಅಂಗಯ್ಯನ ಹುಣ್ಣಿಗೆ ಕನ್ನಡಿ ಅದಕ್ಕೆ ಬೇಕಾಗೈತಿ. ಬಾಬಾ ಸುಪ್ರಸಿದ್ಧ ವಿಜ್ಞಾನಿ, ಹೌದಿಲ್ಲ? ಬಾಬಾ ಜಹಾಂಗೀರ್ ಅವ ಸುಖ ಹೊಂದಿದಾನ? ಪದಾರ್ಥ ವಿಜ್ಞಾನಿ ಅವ, ಸುಪ್ರಸಿದ್ಧ. ಭೌತಿಕ ಪದಾರ್ಥಗಳ ಜ್ಞಾನ ಸಾಕಷ್ಟು ಇತ್ತು ಅವಾಗೆಲ್ಲ. ಆತ್ಮಜ್ಞಾನದ ಬೆನ್ನು ಹತ್ತಿ ದುಃಖಿಗಳ ಯಾರಿಗಾರ ಹೇಳ್ರಿ? ಈ ಪದಾರ್ಥ ವಿಜ್ಞಾನ ಶಾಸ್ತ್ರದ ಬೆನ್ನು ಹತ್ತಿದವ್ರು ಯಾರು ಸುಖಿಗಳಾಗ್ಯಾರ? ಏನು ಇಂದ್ರಿಯಗಳ ಗೋಚರ ಆಗೋದನ್ನು ನಂಬ್ಕೊಂಡು ಕೂತೇವೆ ಹೊರತು ನಾವು ಮೊಟ್ಟ ಮೊದಲಿಗೆ ಈ ಇಂದ್ರಿಯಗಳ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಇದ್ದ ಸ್ಥಿತಿ ಏನೇ ಅವಾಗ ನಮ್ಗೆ ಅನುಭವ ಬಂದೈತಿ. ಮೊದಲು ಏನು ಎದರ ಮುಖಾಂತರ ನಿನಗೆ ಆನಂದ ಅನುಭವ ಬಂದತ್ತಂದ್ರೆ ಹೊರಗಿನ ಯಾವ ಬಾಹ್ಯ ವಸ್ತುಗಳು ಇಲ್ಲದಾಗ ಅವಾಗ ನಾನು ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡದ್ದು. ಏನು ಅವಲಂಬಿಸ್ಕೊಂಡು ಏನೂ ಇದ್ದಿದ್ದಿಲ್ಲ ಅಲ್ಲಿ. ದೇಹ ಭಾವ ಇಲ್ಲದಾಗ ನಾನು ಆನಂದ ಸ್ವರೂಪನಿದ್ದೇನೆ, ಬ್ರಹ್ಮ ಸ್ವರೂಪನ ನಾನಿದ್ದೇನೆ ಅಂತ ಅನ್ಕೊಂಡದ್ದು. ಈಗ ಏನು ಹಿಡ್ಕೊಂಡೆ ಆರಾಮಿರ್ಬೇಕಂತ ಈಗ ಮತ್ತೆ ಹೊರಗಿಂದ ಏನು ಬೇಕಾಗಿಲ್ಲ, ಆರಾಮಿರಕ್ಕೆ. ಇವನ್ನೆಲ್ಲ ಕೈ ಬಿಡೋದು. ನಿನ್ನಷ್ಟಕ್ಕೆ ನೀ ಉಳಿದ್ರೆ ಆರಾಮಿರ್ತೀನಿ ನೋಡ್ರಿ. ಅನ್ಯದನ್ನ ಅವಲಂಬನ ಮಾಡಿರಿ ಆರಾಮ್ ಕಳ್ಕೋತೀನಿ ಅಂತ. ನಾವು ಮೊದಲು ಆನಂದ ರೂಪಿನ ಇದ್ವಿ. ನಮಗೆ ಯಾಕೆ ಇದು ಸಂಕಟ ಬಂತು ಅನ್ನೋದಕ್ಕೆ ಉತ್ತರನೇ ಇಲ್ಲ ನೋಡೋದು. ಆ ಚತುರನು ಉದಿಸಿ ನುಡಿಯಲ್ಲ. ನಿನಗೆಲ್ಲಿ ಬಂದೈತಿ ಅದು? ಅಜ್ಞಾನ ಯಾರಿಗೆ? ನೀನು ಯಾರು? ಜ್ಞಾನದಲ್ಲಿ ಅಜ್ಞಾನ ಅನ್ನುವಂಥದ್ದು ಇಲ್ಲೇ ಇಲ್ಲ. ಸೂರ್ಯನಲ್ಲಿ ಕತ್ತಲೆ ಅನ್ನೋದು ಯಾವ ಕಾಲಕ್ಕೂ ಇಲ್ಲೇ ಇಲ್ಲ, ಹೌದಿಲ್ಲ? ನೀನೇ ಕಲ್ಪಿಸೋನು ಕೂತಿದ್ದನೆಲ್ಲ. ನಿನ್ನ ಕಲ್ಪನಾದಾಗೆ ಸೃಷ್ಟಿ ಎಲ್ಲ ಇದು. ಏನು ಬೆದರುವ ಅವಶ್ಯಕತೆ? ಬೆದರು ಬಡಕ್ತನ ಇದ್ದಂಗೆ ಅದ. ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅನ್ನೋದಕ್ಕೆ ನೀ ಖಾತ್ರಿ ಆಗ್ಬೇಕಾರ ನಿರಂತರ ಅಭ್ಯಾಸ ಮಾಡಬೇಕು. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋಬೇಕು. ನನ್ನ ಬಿಟ್ಟು ಆನಂದ ಇಲ್ಲ, ನಾನು ಆನಂದ ಸ್ವರೂಪ ಇದ್ದೀನಿ, ನಾನೇ ದೇವರಿದ್ದೀನಿ ಅನ್ನೋದು ಕಣ್ಕೋಬೇಕಾತಂದ್ರೆ ಎಡೆಬಿಡದೆ ಅಭ್ಯಾಸಗಳಿಗೆ ಆಂತರಿಕವಾಗಿ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ಇದೆ ನಾವಲ್ಲದನ್ನು ನಾವಂತ ಹಿಡ್ಕೊಂಡ್ಕೊಂಡದ್ದೆಲ್ಲ ಸರ್ಲಕ್ಕೆ ದೇಹ ತಾದಾತ್ಮ್ಯ ಭಾವ ಕಡಿಮೆ ಆಗ್ತದೆ. ಪ್ರಬಲತರವಾದಂಥ ಈ ಅಭ್ಯಾಸ ನಡೀತಾ ಅಂದ್ರೆ ಅವಾಗ ದೇಹ ಭಾವ ಹೋಗೈತೆ. ಆತ್ಮಭಾವದಲ್ಲಿ ನಿಲ್ಲಾಗ್ತದೆ ತನ್ನಿಂತಾನ. ನಿರಂತರ ಅಭ್ಯಾಸದ ಮುಖಾಂತರ ಎಲ್ಲ ಅಳದ ಅದ ನೀನಾಗಿ ಉಳಿಲಿಕ್ಕೆ ಬರ್ತದೆ. ಏನು ಆನಂದದ ಅನುಭವ ಯಾರಿಗಾರ ಬದಲಾಗೈತೆ? ದಿನನಿತ್ಯ ನಾವು ಅನುಭವ ಮಾಡ್ತೀವಿ ಎಲ್ಲ ಜೀವಿಗಳು. ನಿನ್ನಿದು ಬೇರೆ, ಇವತ್ತಿಂದ ಬೇರೆ ಹೆಂಗೆ ಐತೆ? ಯಾವಾಗಿದ್ರೂ ಒಂದೇ ನಮೂನೆ ಐತೆ.
ಎಲ್ಲ ಕಾಲದೊಳಗೂ ಯಾಕ್ರಿ ನೀ ಹೆಂಗದಿ ಹಂಗೆ ತಿಳ್ಕೊಂಡ್ರೆ ಆರಾಮಿರ್ತೀನಿ ನೋಡ್ರಿ. ಮನಸ್ಸಿಗೆ ಬಂದಂಗೆ ತಿಳ್ಕೊಂಡೆ ಅಂದ್ರೆ ಮನುಷ್ಯನ ಬೆನ್ನು ಹತ್ತಿರ ಮುಗಿದು ಹೋಗ್ತು, ಇದು ಸಮಾಧಾನ ಶಾಂತಿ ಕೆಡಿಸ್ತದೆ. ಯಾವುದು ದೃಶ್ಯ ಅದ ಅದು ನಾಶ ಹೊಂದೋದನ್ನ ನೋಡ್ರಿ. ಏನು ಆದ್ರೆ ಆನಂದ ದೃಶ್ಯಕ್ಕೆ ವಿಲಕ್ಷಣವಾದದ್ದೈತಿ, ಅದು ಎಂದೂ ನಾಶಗಳು ಅಮರದ. ಅದನ್ನು ಲಕ್ಷಿಸೇ ಅನುಭವಿಗಳು ಬೋಧ ಮಾಡ್ಯಾರ. ಏನು ಅಮೃತ ಸ್ವರೂಪಿಗಳೇ, ನೀವೆಲ್ಲ ಅಮೃತ ಸ್ವರೂಪಿ ಅಮರ ಸ್ವರೂಪಿಗಳಾದಿರಿ ಅಂತ. ಅದನ್ನು ಬಿಟ್ಟು ಬಿಟ್ರಿ, ಅಜ್ಞಾನದಿಂದ ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕತ್ತೆ. ಆ ದೇಶದವ ಈ ದೇಶಕ್ಕೆ ಬಂದ್ರೆ ಆನಂದ ಬದಲಾಗತ್ತೇನೆ. ಬದಲಾವಣೆ ನೋಡ್ಕೋತ ಕೂತ್ರೆ ಬದಲಾಗದೇ ಇದ್ದದ್ದು ಹೆಂಗೆ ಅನುಭವ ಬರ್ಬೇಕು ನಿಮ್ಗೆ? ಬದಲಾವಣೆನ ನೋಡ್ಕೊಂತ ಕುಂತ್ರೆ ಬದಲಾಗದೇ ಇದ್ದದ್ದು ಹೆಂಗೆ ಲಕ್ಷ್ಯಕ್ಕೆ ಬರ್ಬೇಕು ಹೇಳಿ ನಿಮ್ಗೆ? ಎಂದಪ್ಪ ನೀನು ಒಂದೇ ನಮೂನಿ ಇದ್ದಂಥ ವಸ್ತುವಿನ ಕಡೆ ಲಕ್ ಕೊಡೋದು? ಎಂದೂ ಬದಲಾಗಿ ನೀ ಏನು ಬದಲಾವಣೆ ಆಗಿಲ್ಲ. ನಿನ್ನಿಂದ ಅರಿವಿಸಿಕೊಳ್ಳುವಂಥ ವಸ್ತುಗಳಲ್ಲಿ ಬದಲಾವಣೆ ಆಗುತ್ತೆ. ಅರಿವಿನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಅರಿವು ನೀನು ಅದನ್ನು ನಂಬು. ನಾವು ಇಂದ್ರಿಯಗಳಿಗೆ ಗೋಚರ ಆಗೋದನ್ನು ನಂಬಿದಂಗೆ ಅನುಭವ ಗೋಚರ ಆಗೋದನ್ನು ನಂಬಾಗ್ತಾ ಇರಲಿಲ್ಲ. ಅದೇನು ಮಾಡೋದು ಬಿಡಪ್ಪ ನಮ್ಗಂತ ಹೇಳಿದ್ರಿ. ಇಂದ್ರಿಯಗಳಿಗೇನು ಕಾಣಲೇ ಇಲ್ಲಪ್ಪ, ಕೇಳೇ ಇದ್ದದ್ದು ಮೂಸಿ ನೋಡಿ ಅದಕ್ಕೂ ಹತ್ತಲಿಲ್ಲ, ಯಾವುದಕ್ಕೂ ಹತ್ತಲೇ ಇಲ್ಲಪ್ಪ ಇದನ್ನು. ಆದರೆ ಅದು ಸತ್ಯ, ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ, ಸತ್ಯದ ಅನುಭವ. ಈ ದೃಶ್ಯ ಎಲ್ಲ ಜಾದೂಗಾರನ ಆಟನ ಇದು. ಇದಕ್ಕೆ ಬೆಪ್ಪ ಹಾಕೊಂಡು ಕುಂತ ಜಾದೂಗಾರ ನಾಟಕ. ಪದ ಅಂತಿರಲಿಲ್ಲ, ಸುಡುಗಾಡಿಸಿದ್ದನ ಆಟ ತಿಳಿಲಿಲ್ಲೋ ಇದನ್ನ ಆಟ ಶುಭನಾಟ ಅನ್ನೋ ಪದ. ನಿನಗೆ ಆನಂದದ ಇದಕ್ಕೆ ಗೊತ್ತಾಗಲಿಲ್ಲ, ನೀನು ಯಾರಿದ್ದನೋ ನಿನಗೆ ಗೊತ್ತಾಗಲಿಲ್ಲ. ಇಂಥ ಸಿದ್ಧ ನಾಟಕ ಬಲಿ ಹಾಕೊಂಡು ಸಿದ್ಧಿಗಳನ್ನು ಮಾಡೋದು, ಅವು ಸುಡುಗಾಡಿಸಿದ್ರ ಆಟ ಅಲ್ಲಿ ಯಾಕ್ರಿ? ಅವ್ನು ಗೊತ್ತಿರ್ತೈತಿ ಎಲ್ಲ ಸುಳ್ಳು ಅನ್ನೋದು, ಆದರೆ ನೋಡೋರು ಖರೆ ಅನ್ನೋರಂಗೆ ತೋರ್ತೈತಿ. ಏನು ಸಿದ್ಧಿಗಳು ಅವ್ನು ಗೊತ್ತಿರ್ತೈತಿ ಎಲ್ಲ ಸುಳ್ಳು ಬಿಡೋದು ಅಂತ. ಎಲ್ಲ ಮಾಡ್ತಾನೆ, ಅದರಿಂದ ಯಾಕ್ರಿ ಏನೇನೋ ಮಾಡ್ತಾನೆ, ತಯಾರು ಮಾಡ್ತಾನೆ. ಹೌದಿಲ್ಲ, ರೊಕ್ಕ ಮಾಡ್ತಾನೆ, ಜಾ ಮಾಡ್ತಾನೆ. ಅವನ್ನ ಮಾಡ್ಕೊಂಡು ಮತ್ತೆ ಗಳಿಸ್ಬೇಕಿಲ್ಲ ಹಂಗ ಯಾಕ್ರಿ? ಮತ್ತೆ ಯಾಕೆ ಮಾಡ್ಬೇಕು ಇಷ್ಟು ಗುದ್ದಾಡೋದು? ಮುನ್ನೂರಿಂದ ಮುಕ್ಕಳಿ ತೋಡಿ ಅಂದ್ರೆ ಮುಂದಿನವ್ರು ಎಷ್ಟು ಮಂದಿ ಅಂತ. ಇನ್ನೊಬ್ರು ಸಬ್ರಿ ಎದಕ್ಕೆ ಬೇಕಾಗಿತ್ತು ನಿನಗೆ? ನಿಂದಷ್ಟು ನೀ ತೊಳ್ಕೊ, ಇನ್ನೊಬ್ರು ಹಂಗದಾರ ಹಿಂಗದಾರ ಅನ್ನೋ ಕೆಲಸ ಯಾಕ್ರಿ? ಇನ್ನೊಬ್ರು ದೋಷ ನೋಡಕ್ಕೆ ಹೋಗಿ ಇದ್ದ ಸಮಾಧಾನ ಕಳ್ಕೊತೀನಿ. ನಿನ್ನಲ್ಲಿ ಏನು ದೋಷದಾವು ನಿವಾರಣೆ ಮಾಡಿ. ಏನು ಮೊದಲು ನಿನ್ನ ನೀ ಸುಧಾರಣೆ ಮಾಡಿ, ಇನ್ನೊಬ್ಬರು ಸುಧಾರ್ಸಕ್ಕೆ ಹೋಗ್ತೀನಿ. ಅವ್ರು ಹಂಗದಾರ ನೀ ಹಂಗದಿ ನೋಡ್ಕೊ. ಇನ್ನೊಬ್ರು ದೋಷ ನೋಡೋ ತನ್ನ ದೋಷ ಗೊತ್ತಾಗೋದಿಲ್ರಿ, ಬರೀ ಇನ್ನೊಬ್ರದ ನೋಡ್ತಾರೆ. ನೀ ಹಂಗದಿ, ನೀ ಹಂಗದಿ ನೋಡ್ಕೊ. ನಾವು ನಿಜವಾದ ಸಾಧಕ ಇನ್ನೊಬ್ಬರು ಗುಣದೋಷ ನೋಡಕ್ಕೆ ಹೋಗೋದೇ ಇಲ್ಲ. ಅವ್ನು ವೇಳೆನ ಸಿಗುದಿಲ್ಲ, ಹೌದಿಲ್ಲ? ನಾವು ಪಂಟ್ ಬಡಿಯವ್ರಿಗೆ ಬರೀ ಇನ್ನೊಬ್ರು ಸುದ್ದಿಯಾಗ ಪಂಟ್ ಬಡಿ ಕಾಲು ಕಳ್ಸತ್ತ, ಹೌದಿಲ್ಲ? ಇಲ್ಲದ ಸುದ್ದಿನ ಇಲ್ಲದ ಅವ್ರ ಮನೆಯ ಸುದ್ದಿ ಇವ್ರ ಮನೆಯ ಸುದ್ದಿಯಾಗ ಕಾಲು ಕಳಿತೀನಿ. ಅದು ಒಳ್ಳೆ ಹಬ್ಬ ಆಕೈತಿ ನಿನಗೆ. ಅದು ನಿಂದ ಮರ್ತು ಬಿಟ್ಟೆಲ್ಲ, ನೀನು ನಿನ್ನ ಬಗ್ಗೆ ವಿಚಾರ ಮಾಡಲಿಲ್ಲ.
ಯಾವ ಋಷಿಮುನಿಗಳು ಪದಾರ್ಥ ವಿಜ್ಞಾನ ಶಾಸ್ತ್ರಕ್ಕೆ ಆಶ್ಚರ್ಯಪಟ್ಟಾರೆ ಹೇಳಿ? ಈ ಸಾಕ್ರೆಟಿಸ್ಗೆ ಈ ಶರೀರ ತಾನಲ್ಲ ಅನ್ನೋದು ಎಷ್ಟು ಗಟ್ಟಿಯಾಗಿರ್ಬೇಕು. ನಾವು ಹೇಮಲಾಕನ್ನು ವಿಷ ಹಾಕಿ ಕೊಂದ್ರು ಪಾಪ ಸಾಕ್ರೆಟಿಸ್ಗೆ. ಏನು ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಶರೀರಕ್ಕೆ ವಿಷ ಹಾಕಿರುವ ಅಡ್ಡಾಡಕಬೇಕು. ಶರೀರ ಧರ್ಮ ಏನು ಹಂಗೆ ಪದಾರ್ಥ ವಿಜ್ಞಾನ ಶಾಸ್ತ್ರದವ್ರು ಯಾರು ವಿಷ ಕೊಟ್ರೆ ಕುಡಿಯಾಕ್ತಾ ಇರಿದ್ರಿ ಹೇಳಿ? ಸಾಕ್ರೆಟಿಸ್ ನಂಗೆ ಯಾಕ್ರಿ? ಸಿದ್ಧಾರೂಢ್ರಂಗೆ ನಕ್ಕೊಂತ ಕುಡಿದ್ರು ಅವ್ರು. ಏನು ಈ ಶರೀರ ಹಿಡ್ಕೊಂಡು ಎಚ್ಚರಿಕೆ ಒಳಗೆ ಆರಾಮ್ ಇರೋದಾಗಿದ್ರೆ ನಿದ್ದಿಗೆ ಅವಶ್ಯಕತೆ ನಮ್ಗೆ ಇರ್ತಿದ್ದಿಲ್ಲ. ನಿದ್ದೆ ಅದಕ್ಕೆ ಬೇಕಾಗಿತ್ತು. ಇದ್ರೆ ಅವಸ್ಥೆ ವಿಶ್ರಾಂತಿಗೋಸ್ಕರ ಇಟ್ಕೊಂಡು ಇಲ್ಲೇ ಏನಾರು ಮಾಡಿ ವಿಶ್ರಾಂತಿ ತಗೋಬೇಕಾಗಿತ್ತು. ಎಚ್ಚರಿಕೆ ಒಳಗೆ ಇರ್ಬೇಕಾಗಿತ್ತು. ಹೊರಗೆ ಏನೈತಿ ನೋಡ್ಲಿಕ್ಕೆ ನಿನಗೆ ಗಣ್ಯವಾಗಿ ಮತ್ತೊಂದು ಯಾವುದೂ ಇಲ್ಲ. ಋಷಿಮುನಿಗಳ ಅನುಭವದ ಕಡೆ ಲಕ್ಷ ಕೊಡ್ರಿ. ಅವ್ರು ಹೇಳಿದಂಥ ವಾಣಿ ಏನದವ ಅವ ಶ್ರುತಿ. ಗುರುವಚನವೇ ಶ್ರುತಿಯು, ಗುರುವಚನವೇ ಸ್ಮೃತಿಯು, ಗುರುವಚನವೇ ಸರ್ವವು ಏನು ಹೇಳಿ ಅಂತ. ಅವ ಏನಂತ ಅದೆಲ್ಲ ಸಿದ್ಧಿಸ್ತದೆ. ಋಷಿಮುನಿಗಳ ಅನುಭವದ ಮಾತನ ಶ್ರುತಿ. ಏನು ನಿದ್ದೆಯೊಳಗೆ ಆರಾಮಿದ್ದಷ್ಟು ಎಚ್ಚರಿಕೆ ಒಳಗೆ ಆರಾಮಿರಕ್ಕೆ ಬರ್ತೈತೇನೆ? ಇಂದ್ರಿಯ ವ್ಯಾಮೋಹ ಏನದ ನೋಡ್ರಿ, ತನ್ನ ನಿಜ ಸ್ವರೂಪದ ಕಡೆ ವಿಚಾರ ಮಾಡ್ಲಿಕ್ಕೆ ಹಚ್ಚೋದನೇ ಇಲ್ಲ, ಆಸ್ಪದನ ಕೊಡಿದ್ರು. ನಿಮ್ಮ ವಿಶ್ವವಿದ್ಯಾಲಯದೊಳಗೆ ಸಂತೃಪ್ತಿ ಪಡೆದಂಥ ಜನರು ಎಷ್ಟು ಮಂದಿ ಇದ್ರಿ ಹೇಳಿ? ಅರಿವಿಗೆ ಅನ್ಯವಾಗಿ ಮತ್ತೊಂದು ಅರಿವು ಇಲ್ಲ. ಏನು ಇನ್ನೊಂದು ಅರಿವು ಇತ್ತಿತ್ತಂದ್ರೆ ಅದು ಅರಿವಿಸ್ಕೊಳ್ಳೋದು ಅದು ಜಡ ಹಾಕಿತ್ತು. ಅರಿವಿಗೆ ಅನ್ಯವಾದ ಏಕಂ ಒಂದೇ ಅದ. ಏನು ಎಲ್ಲವನ್ನ ಅರಿಯುವಂಥ ಅರಿವು ಅದು ಒಂದದ. ಏಕಂ ನಿತ್ಯಂ ಅಂತ ನಿತ್ಯವಾದದ್ದು ಅದು. ದಿನನಿತ್ಯ ನಾವು ಇದನ್ನು ಅನುಭವ ಮಾಡ್ಕೊಂಡು ಉಳ್ಕೋಬೇಕಾಗೈತಿ. ನಾವು ಅದೇ ಅನ್ಯವಾಗೈತೆ ಅಂತ ಯಾಕೆ ಕಲ್ಪಿಸ್ಕೊಂಡು ನಿನ್ನನ್ನು ಬಿಟ್ಟು ಅವ ನಿನ್ನನ್ನೆಲ್ಲ ಗಂಟ್ಲಿಗೆ ಗಾಣ ಹಾಕಿದ್ದೆ ನಿನಗೆ. ಅನ್ಯ ಭಾವನೆಗಳನ್ನೆಲ್ಲ ಅಳೆದು ತನ್ನ ಭಾವದ ಉಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಆರಾಮ ಯಾರ ಮಾಡಿಕೊಡೋದು ದಿನಸನ ಅದು ಯಾರು ತಯಾರು ಮಾಡಿಕೊಡ್ತಾರ ಅದನ್ನು? ಅದೇನು ಹಾರ್ಮೋನಿಯನ್ನ ಅಳ್ಳಿಟ್ಟು ಊರ ಮನೆ ಅಂತ ತಂಬಿಟ್ಟು ಮಾಡಿಕೊಡಕ್ಕೆ ರೆಡಿ ಇದ್ದದ್ದು ಅದನ್ನು ಅನುಭವದಿಂದ ನೋಡ್ಬೇಕಾಗಿತ್ತು. ಅನುಭವದಿಂದ ನೋಡಂದ್ರೆ ಕಣ್ಣಿನಿಂದ ನೋಡಕ್ಕೆ ಉಂಟಾನು. ಶಂಭುಲಿಂಗದ ಕೂಟ ಅಂದರೆ ಆ ಸುಖರೂಪವಾದಂಥ ಇರುವಿನ ಅನುಭವ, ಅದನ್ನು ಕೊಡುವುದು. ಅದೇ ನಾನಿದ್ದೇನೆ ಅಂತ, ಆ ಸಚ್ಚಿದಾನಂದ ಸ್ವರೂಪನ ಇದ್ದೇನೆ ತನ್ನ ಮೂಲ ಸ್ಥಿತಿಯನ್ನು ನಾವು ಹೊಂದುವುದು. ಏನು ಶಂಭುಲಿಂಗದ ಕೂಟ ಅಂದ್ರೆ ಜೀವ ಪರಮರ ಏಕತ್ವಕನ ಸಮಾಧಿ ಅಂತಾರೆ. ಜೀವ ಬೇರೆ ಪರಮ ಬೇರೆ ಇಲ್ಲ. ಎರಡೂ ಒಂದೇ ಅವು, ಜೀವ ಪರಮ. ನೀ ಕಲ್ಪನಾ ಮಾಡ್ಕೊಂಡು ಕುಂತಿ ಅನ್ಯ ಭಾವನೆಯನ್ನು ತಾಳಿದ್ದಕ್ಕೆ ಜೀವಂತಿ, ಅನ್ಯ ಭಾವನೆಗಳನ್ನು ಅಳದದ್ದು ಏನು ಇರುವ ಐತಿಲ್ಲ ಅದಕ್ಕೆ ಪರಮ ಅಂತಿ. ನಿನ್ನ ಕಲ್ಪನಾ ಮಾಡ್ಕೊಂಡು ಕೂತಿ ಅವನು ಅವ ಇದ್ದ ವಸ್ತುವನ್ನು ನಿಮ್ಗೆ ಅನುಭವಕ್ಕೆ ಬರ್ದಂಗೆ ಮಾಡಿದ್ದು. ಅನುಷ್ಠಾನದಿಂದ ಉತ್ಥಾನ ಆಗಿ ಎದ್ದಿಂದ ಅನುಷ್ಠಾನದಿಂದ ಎದ್ದಿಂದ ಜಗತ್ತಿನ ಭಾವ ಮತ್ತೆ ಬರ್ತೈತಿ. ಏನು
ಮೇಲೆ 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 ಇದ್ರೆ ಅಭ್ಯಾಸ ಗಟ್ಟಿ ಆದರೆ ಭಯ ಯಾಕೈತೆ ಹೇಳ್ರಿ. ಯಾವ ಭಯಭೀತಿನೂ ಬರೋದು ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ತಹಜೂದ್ ನಮಾಜ್ ಅಂದ್ರೆ ತುರ್ಯಾವಸ್ಥೆ, ಇದನ್ನು ಹೊಂದಿ ನಮ್ಮ ನಿಜವನ್ನು ನಾವು ಖಾತ್ರಿ ಮಾಡ್ಕೋಬೇಕು ನೋಡ್ರಿ. ಬೇರೆ ದಾರಿನೇ ಇಲ್ಲ. ಸಮಾಧಿ ಅಥವಾ ತುರ್ಯಾವಸ್ಥೆಯನ್ನು ನಾವು ಹೊಂದದ ಹೊರತಾಗಿ ಯಾವ ಮಾನವನಿಗೂ ಸಮಾಧಾನ ಶಾಂತಿ ಸಿಗುವುದಿಲ್ಲ. ನಿರ್ಮಲವಾದ ವಸ್ತು ಏನೈತಿ ಅದ ಮಡಿ. ಉಳ್ಕಿದ್ ಯಾವುದು ಮಡಿ ಅಲ್ಲ, ಉಳ್ಕಿದೆಲ್ಲ ಕಾಲ್ ಮಡಿನ ಅಂದಾರ. ಏನ್ ಮೂರ್ಖ ಜನರಿಗೆ ಬುದ್ಧಿ ಹೇಳಕ್ ಹೋಗ್ಬಾರ್ದು. ಏನ್ ಬೋರ್ಗಲ್ ಮೇಲೆ ನೀರು ಗರಿದಂಗಂತ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರೆ ಬೋರ್ಗಲ್ ಮೇಲೆ. ಮೂರ್ಖರಂದ್ರೆ ಯಾರು? ಅತ್ಯಂತ ಮೂರ್ಖರು, ಬಾಳ್ಯದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು ಮೂರ್ಖರಲ್ಲಿ ಅತ್ಯಂತ ಮೂರ್ಖರು. ಅಂಥವ್ರಿಗೆ ಇದನ್ನು ಹೇಳಕ್ಕೆ ಹೋದ್ರೆ ಎಲ್ಲಿ ಕೊಂಬೆತ್ತು ತಗೊಳಗತ್ತೆ. ಅವ್ರಿಗೆ ಏನು ತಿಳ್ಬೇಕು ಇದು? ಮೂರ್ಖರಿಗೆ ಇದನ್ನು ಹೇಳಿರಿ ಎಲ್ಲ ಮೂರ್ಖರು ಶಾಂತಿ ಅಂತ. ಪ್ರೀತಿ ವಸ್ತು ಯಾವುದು ಅಂದ್ರೆ ತನಗಿಂತ ಪ್ರಿಯವಾದಂಥ ವಸ್ತು ಯಾವುದಿಲ್ಲ. ತಾನ ಆನಂದ ಸ್ವರೂಪ, ಅದಕ್ಕೆ ಪ್ರಿಯವಾದದ್ದು ಅಂದ್ರೆ. ಈ ಶರೀರಕ್ಕೆ ಸಂಕಟ ಬರೋಕ್ಕಿಂತ ಮೊದಲೇ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಇದನ್ನು ಮತ್ತೆ ಸಂಭಾಳಿಸೋದು ಭಾಳ ಕಠಿಣ ಇದೆ. ಶರೀರಕ್ಕೆ ಬಂತಂದ್ರೆ ಯಾವ್ದಾರ ಬ್ಯಾನಿ ಇವು ಈಗ ಯಾವುದು ಇಲ್ಲ. ಯಾಕ್ರಿ? ಎಲ್ಲ ಥರದ ಅನುಕೂಲ ಐತಿ, ಮಾಡ್ಕೋರಿ ಕೆಲಸ. ಕೇಳಿದ್ದನ್ನು ಮನನ ಮಾಡಿರಿ, ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡಿ. ನಿಧಿಧ್ಯಾಸನ ಪರಿಪಕ್ವಾದ್ರೆ ನಿನಗೆ ಧ್ಯಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತೈತೆ. ಅವಾಗ ನಮ್ಮ ಚಿಂತೆ ಕಡ್ದಂಗೆ. ತರಯಾವನ್ ನ ಭಿದ್ಯತೆ ಅಂದರೆ ಅಂದ್ರೆ ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಸಂಸಾರ ಸಾಗರವನ್ನು ದಾಟು. ಈ ಕಷ್ಟದಿಂದ ನೀ ಪಾರಾಗೋದನ್ನ ಯಾಕೋ ಹೆಂಗೋ ಹೊಂಟೈತೆ ಅದು ಹೋಗೋದ್ರೊಳಗಾಗಿ ನೀನು ಕೆಲಸ ಮಾಡು. ಏನು ಗಾಡಿ ಹೋಗೋದ್ರಾಗೆ ಸಂತಿ ಮಾಡ್ಕೊಂಡು ಗಾಡಿ ಕುಂತು ಬಿಡಂತಿದ್ರೆ ಅದು ಬೇಕಾದಾಗ ಹೋಗಲ್ಲ ಗಾಡಿ. ನಮ್ಮ ಸಂತಿ ನಮ್ಮ ಕೆಲಸ ಏನಪ್ಪ? ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡು. ಅದನ್ನು ಮಾಡ್ಕೊಂಡ್ರೆ ನೀವು ಬೇಕಾದಂಗೆ ಹೋಗ್ಬಾರ್ದು. ಇಲ್ಲ ಯಾಕೆ ನಮ್ಗೆ ಅವಶ್ಯಕತೆ ಬರೋದಿಲ್ಲ ಅದು. ಸ್ವರೂಪಾನುಸಂಧಾನಕ್ಕನ ಈಶ್ವರ ಆರಾಧನೆ ಅಂತ ಕರೀತಾರೆ. ನೀ ಯಾವ ಹೊರಗಿನ ಪೂಜೆ ಮಾಡಿದ್ರು ನೀನು ಬಿಟ್ಟ ಮಾಡ್ತೀನಿ. ನಿನ್ನ ಬಗ್ಗೆ ನೀ ತಿಳ್ಕೊಂಡ್ರೆ ಯಾವ ಪೂಜೆ ಮಾಡುವ ಅವಶ್ಯಕತೆನೂ ಬರೋದು ನೀನು. ಎಲ್ಲರೂ ಸ್ವರೂಪ ಒಂದನ್ನು ಬಿಟ್ಟ ಎರಡನೇ ಕಡೆನೇ ಹುಡುಕಾಕತ್ತಾರೆ. ನಮ್ಮಲ್ಲಿದ್ದದ್ದನ್ನು ಆನಂದವನ್ನು ಮರೆತು ಅನ್ಯದ್ರೆ ಹುಡುಕೋದು ಅದೊಂದು ಭ್ರಮ. ನನಗೆ ಯಾವುದು ಎಂದೂ ಬದಲಾವಣೆಯನ್ನು ಹೊಂದದೆ ಐತೆ, ನಾಶ ಆಗಲಿ ಇದೈತೆ, ಅದ ನಿನ್ನ ಸ್ವರೂಪದ. ಏನು ಬದಲಾವಣೆ ಹೊಂದೋದು ನಿನ್ನ ಸ್ವರೂಪ ಅಲ್ಲ, ಬದಲಾಗದೆ ಇದ್ದದ್ದ ನಿನ್ನ ಸ್ವರೂಪ. ಎಲ್ಲ ಮತ ಅಂದ್ರೆ ಅಭಿಪ್ರಾಯ.
ಎಲ್ಲರ ಅಭಿಪ್ರಾಯ ಏನೈತಿ? ದುಃಖದಿಂದ ಬಿಡುಗಡೆ ಹೊಂದೋದು, ಸುಖ ಹೊಂದೋದು ಐತಿ ಎಲ್ಲರ ಅಭಿಪ್ರಾಯ, ಎಲ್ಲರ ಮತವ. ಪ್ರತಿಯೊಬ್ಬ ಜೀವಿಯ ಸುಖದಿಂದ ಇರಬೇಕಂತ. ಆದರೆ ಕ್ರಮ ಅದನ್ನು ಹಿಡಿದ್ರೆ ನೋಡ್ಕೋರಿ. ಎಲ್ಲರೂ ಆನಂದ ಉದ್ದೇಶ ಇಟ್ಕೊಂಡು ಏನಾರ ಮಾಡೋದು, ಏನಾರ ವ್ಯವಹಾರ ಮಾಡಿದ್ರು ಸುಧಾ ಆರಾಮಿರ್ಬೇಕಂತ. ಎಲ್ಲರ ಮತವ ಅಂದ್ರೆ ಪರಮ ಪ್ರೀತಿಗೆ ಎಲ್ಲರೂ ಅದನ್ನು ಆನಂದ ಹೊಂದಬೇಕನ್ನೋದೈತಿ ಎಲ್ಲರ ಅಭಿಪ್ರಾಯ. ಎಲ್ಲರೂ ಈ ಶರೀರ ಹಿಡ್ಕೊಂಡೆ ವ್ಯವಹಾರ ಮಾಡೋದು, ಶರೀರ ಬಿಟ್ಟರೆ ವ್ಯವಹಾರ ಇಲ್ಲ. ಆನಂದ ಮಾತ್ರ ನಿನ್ನ ಸ್ವರೂಪದ, ಅನ್ಯವಾಗಿ ಅದರಿಂದನೂ ಅದು ನಿಮಗೆ ದೊರೆಯುವುದಿಲ್ಲ. ನಿನ್ನಲ್ಲಿದ್ದ ಆನಂದ ನೀನು ಅನುಭವವನ್ನು ಮಾಡ್ಕೊಂಡು ನೋಡ್ಕೋಬೇಕಾಗಿ. ಅನ್ಯದ್ರ ಹುಡುಕಿರಿ ಸಿಗ್ತೈತೆ ನಿನಗೆ ಬೇಕಾದ ಆನಂದ ನಿನ್ನೊಳಗೆ ಇದ್ದದ್ದು. ಅದು ನಿನ್ನ ಹೊರತು ಆನಂದ ಸ್ವರೂಪ ಅಲ್ಲ, ಇಲ್ಲ ಇಲ್ಲ, ಆ ದೇವರು ಇಲ್ಲ ಇಲ್ಲ. ಗೋವಿಂದ ಭಟ್ರು, ಶರೀಫ್ ಸಾಹೇಬರು ಜಾತಿ ಹಿಡ್ಕೊಂಡು ಹೊಡೆದಾಡಿದ್ರೇನ್ರಿ ಅವರು? ನಾ ಹಾರೋರಾಮ್ ಅಂತ ಹೇಳಿಲ್ಲ ಶರೀಫ್ ಗೋವಿಂದ ಭಟ್ರು, ನಾ ಮುಸಲ್ಮಾನರು ಅಂತೂ ಅನ್ನಲಿಲ್ಲ. ಆ ಭಾವನೆ ಇಲ್ಲ ಅವ್ರಿಗೆ. ಇಲ್ಲಿ ತನಕ ನಾವು ಆರಾಮಿರ್ಬೇಕಂತ ಏನೆಲ್ಲ ಪ್ರಯತ್ನ ಮಾಡಿದ್ದೀವಿ, ಅದರ ಒಂದು ಅರ್ಧ ನಿಮಿಷ ಆರಾಮಿನ ಭಾವದಾಗ ಇರಕ್ಕೆ ಬರ್ತೈತೆ ನಿನಗೆ? ಆರಾಮಿರ್ಬೇಕಂತ ಅದ್ರ ಬೆನ್ನು ಹತ್ತಿದೆ, ಆರಾಮಲ್ಲದ್ರ ಬೆನ್ನು ಹತ್ತಿ ಆರಾಮಿರಕ್ಕೆ ನಿನ್ನನ್ನು ನೀ ತಿಳ್ಕೊಂಡಾಗ ನಿನಗೆ ಆರಾಮು. ಯಾಕೆ ಆರಾಮ ನಿನ್ನ ಬಿಟ್ಟು ಅನ್ಯವಾಗಿಲ್ಲ ಇಲ್ಲ. ಆರಾಮ ಇರುವಂಥ ವಸ್ತುನ ನೀನದಿ. ನಿನ್ನ ಕಡೆ ಲಕ್ಷ ಕೊಟ್ಟಾಗ ನೀ ಆರಾಮಿರ್ತೀನಿ. ಅನ್ಯದ್ರ ಕಡೆ ಲಕ್ಷ ಕೊಟ್ಟ ಆರಾಮ್ ಕಳ್ಕೊತೀನಿ. ನೀನ ಆ ಪರವಸ್ತು ಆನಂದ ಸ್ವರೂಪ ಇದ್ದೇನು ಅನುಭವದಿಂದ ನೋಡ್ಕೊ. ಅನುಭವದಿಂದ ನೋಡುವಂಥದ್ದನ್ನು ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟೇವಿ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಇಂದ್ರಿಯಗಳ ಗೋಚರ ಆಗೋದು ಏನೈತೆ ಅಲ್ಲ, ಅದು ಕಾಲಾಂತರದಲ್ಲಿ ನಾಶ ಆಗಿ ಹೋಗೋದು. ಅದಕ್ಕೆ ಇಂದ್ರಿಯಗಳಿಗೆ ಗೋಚರವಾಗುವಂಥ ಬಾಹ್ಯ ಪದಾರ್ಥಗಳ ಅವಲಂಬನೆ ಮಾಡಕ್ಕೆ ಹೋಗ್ಬೇಡದು. ನಿನ್ನೊಳಗೆ ನೀನು ನೋಡ್ಕೊಳ್ಳೋ ವಿಚಾರ ಮಾಡು. ಏನು ಸತ್ತು ಚಿತ್ತು ಆನಂದ ಯಾವಾಗಲೂ ಅದರ ಅನುಸಂಧಾನ ಮಾಡ್ಕೊಂತ ಇರ್ಬೇಕು ನೋಡಿ. ಅದ ನಿನ್ನ ಸ್ವರೂಪ. ಶ್ರವಣದಲ್ಲಿ ಲಾಭ ಏನಿರ್ತೈತಿ ಅಂದ್ರೆ, ಶ್ರವಣ ಮಾಡಿ ಅನುಭವ ಆನಂದ ಹೊಂದಿದವ್ರಿಗೆ ಗೊತ್ತದು. ಕತ್ತಿಗೇನು ಗೊತ್ತ ಹತ್ತಿ ಕಳ್ಸವಿ ಅಂತ. ಶ್ರವಣ ಮಾಡಿದ್ರಿಂದ ಮನನ ಮಾಡಬೇಕು. ಮನನ ಮಾಡಿದ್ರಿಂದ ನಿಧಿಧ್ಯಾಸನ ಪರಿಪಕ್ವಾಗೋ ಮಟ್ಟ ಇದನ್ನು ನಮಗೆ ಹೊಂದಕ್ಕಾಗೋದಿಲ್ಲ. ಇಲ್ಲಿ ಯಾವಾಗ ಅಂತಃಕರಣ ಪರಿಶುದ್ಧಿ ಆಕೈತಿ ತಕ್ಷಣ ಅವಾಗ ಅನುಭವ ಬರಕ್ಕೆ ಶುರು ಆಕೈತಿ. ಉದಾಸೀನ ಭಾವ. ಅಭಾವ ಅನ್ನುವಂಥದ್ದು ನಿನ್ನಲ್ಲಿ ಇಲ್ಲ ಇಲ್ಲ. ಇಲ್ಲಂತ ನೀ ಹೇಳ್ಬೇಕಾದ್ರೂ ಇದ್ದ ಇಲ್ಲ ಅನ್ನಬೇಕಾಕೈತಿ. ಏನು ಇಲ್ಲಿ ಯಾರು ಇರೋದಿಲ್ರಿ, ಯಾರು ಇಲ್ರಿ ಅಂತ ಅನ್ಬೇಕು. ನೀ ಅದಿಯಲ್ಲ, ಯಾರು ಇಲ್ಲ ಅನ್ನೋದು ನೀ ಇದ್ದಾಗ ಗೊತ್ತಾಗೈತಿ. ಅದಾರ ಅನ್ನೋದು ಹೇಳ್ತಿ, ಇಲ್ಲ ಅನ್ನೋದನ್ನ ಹೇಳ್ತೀವಿ. ಅದಿಯಲ್ಲ, ಯಾರೂ ತಮ್ಮ ಆತ್ಮನ ಅಸ್ತಿತ್ವವನ್ನು ಅಲುಗಳಿಲಿಕ್ಕೆ ಆಗೋದಿಲ್ಲ, ತಮ್ಮನ್ನು ಅಲುಗಳದು ಇರೋಕ್ಕಾಗೋದಿಲ್ಲ. ಇದ್ದ ಹೇಳ್ಬೇಕಾಗೈತಿ. ಐತಂದ್ರು ಇಲ್ಲದನ್ನು ನೋಡಾವತಾನ, ಇದ್ದದ್ದನ್ನು ನೋಡಾವತಾನ, ಎಲ್ಲದಕ್ಕೂ ಸಾಕ್ಷಿಯಾಗಂತ ಇರು ನೀನು ಅಂತ. ನಿತ್ಯ ಶ್ರವಣದ ಅಭ್ಯಾಸ ಬೇಕು ನೋಡ್ರಿ ನಮ್ಗೆ. ಎಲ್ಲ ಮಹಾತ್ಮರು ಶ್ರವಣ ಮಾಡಿ ಇದನ್ನು ಗಟ್ಟಿ ಮಾಡ್ಕೊಂಡು ನಿಧಿಧ್ಯಾಸನ ಒಳಗೆ ತೊಡಗ್ಯಾರ, ಮನನ ಮಾಡ್ಕೊಂಡು. ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ.
ಕತ್ತಿಗೆ ಗೊತ್ತು ಸತ್ತಿ ಕಾಳಿನ ಸವಿ ಅಂತ. ಅದನ್ನು ಕೇಳಿ ಆನಂದ ಹೊಂದಿದವರಿಗೆ ಗೊತ್ತಿರ್ತದೆ. ಮೊದಲು ಇದ್ದವನ ನೀನು, ಈಗೂ ಇರಾವನ ನೀನು, ಇನ್ನು ಮುಂದೆ ಇರಾವನು ನೀನು. ಅವು ಶರೀರಗಳು ಇದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆ ಆಗ್ತವೆ. ಇವತ್ತಿದ್ದ ಶರೀರ ನಾಳೆ ಇರೋದಿಲ್ಲ. ಮತ್ತು ಹಿಂಗ್ಯಾಕಾತಪ್ಪ, ನಿನ್ನೆರೆ ಅಂತ ಚಲೋ ಐತಿ, ಹಿಂಗ್ಯಾಕಾತು. ಹೌದಿಲ್ಲ, ಇದಕ್ಕಿದ್ದಂಗೆ ಇರುವಂಥವು ಯಾವೂ ಇಲ್ಲ ಈ ಜಗತ್ತಿನೊಳಗೆ. ಏನು ಇದಕ್ಕಿದ್ದಂಗೆ ಇದ್ದಂಥ ವಸ್ತು ಅಂದ್ರೆ ನೀನೇ ನೋಡು. ಏನು ನಾವು ಅನ್ಯವಾಗಿ ಅದಾವ, ನನಗಿಂತ ಬೇರೆ ಅದಾವಂತ. ಬೇರೆ ಯಾವ ಇಲ್ಲ, ಅವು ತೋರಿಕೆ ವಸ್ತುಗಳು, ಅವಕ್ಕೆ ಅಸ್ತಿತ್ವ ಇಲ್ಲ. ಏನು ಅಜ್ಞಾನದಲ್ಲಿ ಅವು ತೋರ್ತಾವು, ವಿಚಾರ ಮಾಡಿ ನೋಡಿದ್ರೆ ಅವಕ್ಕೆ ಅಸ್ತಿತ್ವನೇ ಇಲ್ಲ. ಬೇಕಾದಷ್ಟು ಗಂಟ್ಲ ಹರ್ಕೊಂಡು ಒದರಿದ್ರು ಇದನ್ನು ಅನುಸಂಧಾನ ಮಾಡ್ಬೇಕನ್ನೋ ಪುಣ್ಯಾತ್ಮ ಎಷ್ಟು ಮಂದಿ ಇದ್ದೀರಿ. ಹಾಂ ಏಕ ಹವ್ಯ ಅಥವಾ ಹೆಂಗವ ಹೇಳುದ ಎಟ್ಟಂತ ಹೇಳೋದಪ್ಪ ನಿಮ್ಗೆ. ಎಲ್ಲಿಯೋ ಒಬ್ಬ ಪುಣ್ಯಾತ್ಮ ಇದನ್ನು ಅನುಭವ ಮಾಡ್ಕೊಳ್ಳೋ. ತಾ ಎಂದೂ ಸಾಯವಲ್ಲ, ಶರೀರಗಳಿಗೆ ಸಾಯ್ತಾವ. ಧ್ಯಾನ ಕೂತಾಗ ಪೂಜೆ ಮಾಡುವಾಗ ಇದನ್ನ ನೆನಪು ಮಾಡ್ಕೊತ ಇದ್ರಿ. ತನ್ನ ಬಿಟ್ಟ ಎರಡನೇ ಕಡೆ ನೋಡೇ ನಾ ಹಂಗದೀನಿ ಹಿಂಗದೀನಿ ಅಂತಿ. ಹೆಂಗಾರ ಮಾಡಿ ಈ ಶರೀರ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಇನ್ನೊಮ್ಮೆ ಎಂದೆಂದು ಈ ದೇಹ ಭಾವ ಬರ್ದಂಗೆ ಮಾಡ್ಕೋಬೇಕು. ಇದು ಸಂಬಂಧ ಇಟ್ಕೊಂಡು ಮತ್ತೆ ನಿರಂತರ ದುಃಖವನ್ನು ನೀವು ಹೊಂದಬೇಕಾಗತ್ತೆ. ಹೊರಗೇನಾರು ಬದಲಾವಣೆ ಮಾಡ್ಕೊಂಡ್ರೆ ಸೋಗ ಹಾಕಿರೋದು ಹೊಕ್ಕೈತೆ ಅಂತ ಹೇಳಿದ್ದೇನೆ. ಶರೀರ ಭಾವ ಸಡ್ಲಕೈತೇನೆ, ಕೆಂದ ಉಟ್ರೆ ಸಡ್ಲಕೈತಿವ, ಬೆಳ್ದ ಉಟ್ರೆ ಸಡ್ಲಕೈತಿವ. ಏನು ಮಾಡಿರಾಕೈತಿ ಹೇಳ್ರಿ? ಉದ್ದ ಬಡ್ಕೊಂಡ್ರಾಕೈತಿವ, ಅಡ್ಡ ಬಡದ್ರಾಕೈತಿವ. ಯಾವ ಸೋಗ ಹಾಕಿರಿ ಶರೀರ ಭಾವ ಸಡ್ಲಕೈತಿ ಹೇಳಿ? ಹೋಗುದಿಲ್ಲ. ಬೇಕಾದ ಮಾಡಿ ಪ್ರಯತ್ನ ಮಾಡಿದ್ರು ಹೊರಗಿನ ಇವರಿಂದ ದೇಹ ಸಂಬಂಧ ತಪ್ಪಿಸ್ಕೊ ವಿಚಾರಣೆ ಅದಕ್ಕೆ ಬೇಕು. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಅನ್ನೋ ಅಹಿತ ಐತೋ ಅನ್ನೋ ವಿವೇಕ ಯಾವಾಗ ನಮಗೆ ಜಾಗೃತ ಆಕೈತಿ, ಯಾವಾಗ ಇದನ್ನೆಲ್ಲ ಕೈ ಬಿಡ್ತಾನೆ ನೋಡಿ. ನಾವಾಗಿರ್ಲಿಕ್ಕೆ ಬರ್ತೈತಿ, ಸುಖದಿಂದ ಇರ್ಲಿಕ್ಕೆ ಬರ್ತೈತಿ. ಬದಲಾವಣೆ ಹೊಂದುವಂಥ ಶರೀರವನ್ನು ನಾನು ಅಂತ ಯಾವ ತಿಳ್ಕೊತಾನೆ ಅವರೆಲ್ಲ ಅವನ ಭವಿ. ಏನು ನಿನ್ನಿಂದ ಹಿಡಿಸ್ಕೊಂಡು ದೇವರಾದ್ರೆ ನೀ ಯಾಕೆ ದೇವರಲ್ಲ? ದೇವರು ತಾನಲ್ಲನ್ನೋದ ಮಹಾಪಾಪ ಅಂದ್ ದುಃಖ ಅಂದಾರ. ಹೌದು, ಆ ಆನಂದನ ನಾನು ಅದೇನ ಅಂತ ತಿಳ್ಕೊಂಡವಾಗ ದುಃಖ ಎಲ್ಲೈತಿ? ಬೇರೆ ಅನ್ಯವಾಗಿ ಐತಿ ಅಂತ ತಿಳ್ಕೊಂಡು ಸುಳ್ಳು ಬಳಲ್ತಿ ಅದನ್ನು. ದೇವ್ರ ಅಂತ ಹಗಲೆಲ್ಲ ಅನ್ಕೊಂತ ಕೂಟ್ರೆ ಅದರಿಂದ ನಿನಗೇನು ಪ್ರಯೋಜನ ಆತಿ? ಎಲ್ಲಿ ಅದಾವ್ರಿ ಅವು? ಎಲ್ಲ ಕೈ ಬಿಡ್ತಿ. ದೇವ್ರ ದಿಂಡ್ರು ನಿದ್ದೆ ಬಂದಾಗ ಎಲ್ಲ ಕೈ ಬಿಡ್ತಿ ನೋಡ್ರಿ. ಅಲ್ಲಿ ದೇವ್ರ ಗೊಡವಿಲ್ಲ. ಅಲ್ಲಿ ಇದ್ರ ಅಲ್ಲಿ ಇರ್ಬೇಕಾಗಿತ್ತು. ನಿದ್ದ್ಯಾಗಿ ಎಲ್ಲಿದಾವ ಹಂಗಾರವು? ನೀ ಎಚ್ಚರಿಕೆ ಕಲ್ಪಿಸ್ಕೊಂಡು ಕೂತೀವಿ ಒಂದು ಗುಂಪಿನ ದೇವ್ರದವಂತ. ಇವ ನೋಡು, ಇವೇನು ಕೂತಾವರಿ ಎಲ್ಲ ದೇವರು ಚೈತನ್ಯ ಸ್ವರೂಪಿಗಳು. ಶರೀರ ಧಾರಣ ಮಾಡಿದಂಥ ಜೀವಿಗಳೇನದಾರ ಇವೆಲ್ಲ ದೇವ್ರು ನೋಡು. ಇವ್ರಿಗೆ ಸಂತೋಷ ಆಗುವಂಗೆ ನಡ್ಕೋ ಅಂದ್ರೆ ನಿನಗೆ ಲಾಭ ಅದ ನೋಡು. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಲಾಭ ಅದ. ಜನನ ಮರಣ ರಹಿತವಾದಂಥದ್ದು ಯಾವುದೈತಿ ಅದಕ್ಕೆ ಜನಿವಾರ ಅಂತ. ಏನು
ಅದನ್ನು ನಾವು ಧಾರಣ ಮಾಡಬೇಕಾಗೈತಿ. ಜನನ ಮರಣ ನಿವಾರಣೆ ಮಾಡುವಂತಹದ್ದು ಯಾವುದು ಅಂದ್ರೆ ಅದ ಜ್ಞಾನ, ನಿನ್ನ ಸ್ವರೂಪದ ಜ್ಞಾನವನ್ನು ನಾವು ಹೊಂದಬೇಕಾಗೈತಿ. ಒಬ್ರಿಗೊಬ್ರು ಸುಖ ಕೊಡಾಕಂತೀವಿ, ಓಡಾಡಕತ್ತೀವಿ. ಸುಖ ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು, ಒಬ್ರಿಗೊಬ್ರು ಸುಖ ಕೊಟ್ಬಿಟ್ಟಿದ್ರು. ಗಂಡಗೆ ಹೆಂಡತಿ ಸುಖ ಕೊಡ್ತಾಳಂತ ಭ್ರಮ ಆಗೈತಿ, ಹೆಂಡತಿ ಗಂಡಗೆ ಸುಖ ಕೊಡ್ತಾಳಂತ ಭ್ರಮ ಆಗೈತಿ. ಹಂಗಾರೆ ಗಂಡ ಹೆಂಡತಿ ಯಾವ್ದಾದ್ರು ಸುಖದಿಂದ ಇರ್ಬೋದಾಗಿತ್ತಲ್ಲ, ಯಾರು ಸುಖದಿಂದ ಐತ್ರಿ ಹೇಳ್ರಿ? ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖದಿಂದ ಇರಬೇಕಾಗಿತ್ತು. ಇದ್ದ ನೆಮ್ಮದಿ ಕಳ್ಕೊಳಕತ್ತಿಯಲ್ವ ನೀನು? ನಡಬರ್ಕ ತೋರಿ ನಡಬರ್ಕ ಅಡಿಗೆ ಹೋಗೋದನ್ನ ಇದನ್ನ ನಂಬ್ಕೊಂಡು ಕುಂತಿಯಲ್ಲೋ. ನೀವು ಅಸ್ಥಿರವಾದದ್ದು ಅದನ್ನು ನಂಬೇಡ. ಏನ್ ಮೊದಲು ಇಲ್ಲ ಕೊನೆಗೂ ಇಲ್ಲ, ಈ ಶರೀರ ನಡುವೆ ತೋರಿದಂಗೆ ಅನಿಸ್ತೈತಿ ನಿನಗೆ, ಖರೆ ಅನ್ನೋರಂಗೆ ತೋರ್ತೈತಿ. ಏನು ತೋರಿ ನಿನಗೆ ಮೋಹವನ್ನು ಉಂಟು ಮಾಡ್ತೈತಿ. ಮೊದಲು ಮಣ್ಣಿನಲ್ಲಿ ಕೊಡ ಇಲ್ಲ, ಹುಟ್ಟಿದ ಬಳಿಕ ಒಡೆದ ಮ್ಯಾಗ ಮತ್ತು ಮಣ್ಣ ಹೌದಿಲ್ಲ, ಅದು ಆದಿಯಲ್ಲಿಲ್ಲ ಅಂತ್ಯದಲ್ಲಿಲ್ಲ, ನಡಮಧ್ಯೆ ಹಾಕು. ಇದು ನಿನಗೆ ತೋರಿಕೆ, ಎಲ್ಲ ತೋರಿಕೆ, ಇರುವಿಕೆ ಅಸ್ತಿತ್ವ ಇಲ್ಲ ಅಲ್ಲಿ. ನಾಮರೂಪಾದಿಗಳೆಲ್ಲ ಜಡ ಅದಾವ, ಅವನು ಹಿಡ್ಕೊಂಡು ಕೂತ್ರೆ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತೆನ? ಅದಕ್ಕೆ ಇದ್ರ ಮೇಲಿನ ನಾಮರೂಪಗಳ ಮೇಲಿನ ಮೋಹವನ್ನು ಬಿಡೋದು. ಏನು ಎಷ್ಟು ಹೇಳಿರು ಕೇಳಿದ್ರು ಅದನ್ನು ಬಿಡೋಕ್ಕಾಗವಲ್ದು. ಬಾಯಿಲೆ ಹೇಳೋದು ಹಗರಾಕೈತಿ, ಅದನ್ನು ಬಿಟ್ಟಿರೋದು ಭಾಳ ಬಿಟ್ಟು ಅನುಭವ ಮಾಡಿ ನೋಡ್ಕೋ. ಏನು ಬಾಯಿಲೆ ನಿನಗೆ ಕೊಡ ಅಂತಾರಂತ ಹೇಳಿ ನಿನಗೆ ಇರುವಿಕೈತಿ, ವಸ್ತುತ ನಿನಗೆ ಇರುವಿಕಿಲ್ಲ. ಇಲ್ಲ ಏನು ವಿಚಾರ ಗೇಡಿಗಳಿಗೆ ಇದು ಇದ್ದಂಗೆ ಅನಿಸ್ತೈತಿ, ವಿಚಾರವಂತರಿಗೆ ಇದು ಇಲ್ಲ ಅನ್ನೋದು ಅವ್ನು ಖಾತ್ರಿ ಆಕೈತಿ. ಬಾಯಿಲೆ ಶರೀರ ಅಂತಾರಂತೇಳಿ ನಿನಗೆ ಶರೀರ ವಸ್ತುತ ನೋಡಿದ್ರೆ ನಿನಗೆ ಶರೀರನೇ ಇಲ್ಲ. ನೀ ಎಷ್ಟು ಜನ್ಮ ಇದು ನಾನಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀನೇ ಬೇರೆ, ಅದು ದೇಹನ ಬೇರೆ. ಅದನ್ನು ತಿಳಿಯಾವ, ನೀನು ತಿಳಿಸ್ಕೊಳ್ಳೋ ವಸ್ತು ಅದು ಜಡ ಅದ. ಅದು ಅರುಗೇಡಿ, ನೀ ಅದನ್ನು ಅರಿತಿ. ಅರುವಲ್ಲದನ್ನು ಜಡವೆಂದು ಬಿಡುವಣಿ ಜಾಣರ ದೇವ ಅಂತ. ಯಾವ್ಯಾವ ಅರುವಲ್ಲ ಅರಿವಿಸ್ಕೊಳ್ಳೋದು ತಿಳಿಯುವಂಥ ಸಾಮರ್ಥ್ಯ ಇಲ್ಲ ಅವಕ್ಕೆ. ಅರುವಲ್ಲಿ ಜಾಗ್ರತೆ ಐತಿ ಹೇಳಿ, ಮನುಷ್ಯನಲ್ಲಿ ಅದೈತಿ. ಅದಕ್ಕೆ ದೇವರು ಅಂದರು, ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಅದಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ, ಮಾನವ ಮಾತ್ರರಿಗೆ. ನಾನು ಮುಕ್ತ ಅದೇನಿ, ದೇವರ ಇದ್ದೇನೋ ತಿಳುವಳಿಕೆ ಮಾಡ್ಕೊಳಿಕ್ಕೆ ಬರ್ತೈತಿ. ಬಾಕಿ ಯಾವ ವರ್ಗಕ್ಕೂ ಸಾಧ್ಯನೇ ಇಲ್ಲ. ಮನುಷ್ಯನ ಜನ್ಮಕ್ಕೂ ಬರಬೇಕು. ಅದಕ್ಕೆ ಇದ್ರ ಲಾಭ ಮಾಡ್ಕೊಡ್ರಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳ್ಳುವಂಥದ್ದನ್ನು ಪಶು ಪಕ್ಷಿಗಳ ಜನ್ಮದ ಕೆಲಸದಾಗ ತೊಡಗಿ ಹಾಳು ಮಾಡ್ಕೊಂಡೆಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ ಅಂತ. ಇವನ್ನೆಲ್ಲ ನಾಶ ಮಾಡ್ಕೋ, ಭೋಗ ವಾಸನೆಗಳನ್ನೆಲ್ಲ. ಈಗ ಒಳ್ಳೆ ಸಮಯ ಇದು ಮನುಷ್ಯನ ಜನ್ಮ, ಅದನ್ನು ಮಾಡ್ಕೊಳಕ್ ತಯಾರಿಲ್ಲ ನಾವು. ಬರೀ ಹೊರಗೆ ಏನಾರು ಮಾಡ್ಕೊತ ಕುಂಡಿರ್ತೀವಿ. ಮನಸ್ಸಿನೊಳಗಿರ್ತಕ್ಕಂಥ ರಾಗದ್ವೇಷಗಳೇನದಾವಲ್ಲ, ಅವು ಜನ್ಮಾಂತರ ನಮ್ಮನ್ನು ತಿರ್ಗಾಕರ್ತಾವ. ಅವಾಗ ಅದರಿಂದನೇ ಅಂತ ಕಡೆ ಮಲಿನ ಆಗಿದ್ದು ನೋಡ್ರಿ. ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ಏನೇನಾರ ಮಾಡಿ ಸುಖ ಹೊಂದಬೇಕಂತಾನೆ. ಇವು ಯಾವ ಸಂಬಂಧ ಇಲ್ಲೇ ನಾವು ಆರಾಮಿರ್ತೇನೆ ಅನ್ನೋದು ಹೊಳಿವಲ್ದು ನಾವು. ದಿನನಿತ್ಯ ನಾವು ಆರಾಮಿನ ಭಾವದಾಗ ನಿದ್ದೆಯೊಳಗೆ ಇರ್ತೇವಲ್ಲ, ಅವಾಗ ಏನು ಅವಲಂಬಿಸ್ಕೊಂಡಿತ್ತು ಹೇಳಿ? ಯಾವ ಶರೀರ ಇತ್ತು ಅಲ್ಲಿ? ಯಾವ ಸಾಮಾನು ಇದ್ವು ಅಲ್ಲಿ? ಯಾವ ಇಂದ್ರಿಯಗಳಿದ್ವು? ಎಲ್ಲ ಅಡಿಗೆ ಹೋಗ್ಯಾವ. ಅವಾಗ ಅಖಂಡ 5-6 ತಾಸುಗಟ್ಟಲೆ ಆರಾಮ್ ಇರ್ತೀಯಲ್ಲ ನಿದ್ದೆ ಒಳಗೆ. ಈ ಎಚ್ಚರಿಕೆ ಒಳಗೆ ಒಂದು ಅರ್ಧ ಸೆಕೆಂಡರ ಆರಾಮ್ ಇರೋಕ್ಕಾಗೈತೇನೆ?
ಯಾಕಿಲ್ಲ ಇಲ್ಲಿ ಅದನ್ನು ಅವಲಂಬಿಸ್ಕೊಂಡಿಲ್ಲ. ಇವನ್ನ ಕೈ ಬಿಡ ಆಗಿಂದಾಗ ಆರಾಮಿನ ಭಾವದಾಗಿರಾಕರ್ತೈತಿ. ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕಂದ್ರೆ ಈ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಡಬೇಕಾಗತ್ತೆ. ವಿಷಯದ ಆಶಾ ಸಂಬಂಧ ಏನೆಲ್ಲ ಹೀನಕತೆಗಳನ್ನು ಮಾಡ್ತಾನೆ ಮಾನವ. ಎರಡನೇದವ್ರು ಪೀಡಾ ಕೊಟ್ಟು ಆಯ್ತ ಮಾಡಿಟ್ಟದನ್ನು ತಿನ್ನೋರು ನಾಳೆ ಆಯ್ತ ಬಿಟ್ಟು ಮಲ ತಿನ್ನಾಕ ಹಂದಿಯಾಗಿ ಹುಟ್ಟಬೇಕಾಗತಿ. ಹಂದಿ ಆಯ್ತು ಬಿಟ್ಟು ಮಲ ತಿನ್ನಾಕ ಅಡ್ಡಾಡ್ತೈತಿಲ್ಲ. ಯಾವ್ಯಾವ ನಮೂನಿ ಕರ್ಮಗಳನ್ನು ನೀ ಮಾಡಿರ್ತಿ ಆಯಾ ನಮೂನಿ ಸ್ಥೂಲ ಶರೀರ ಧಾರಣ ಮಾಡಬೇಕು. ಏನು ಎಂದ ಮಾಡಿದ ಕರ್ಮದ ಫಲದಾಗ ತಕ್ಕಂಗೆ ನಮ್ಮ ಜನ್ಮಗಳು ಬರ್ತವೆ. ಮಾಡಿದ ಕರ್ಮಕ್ಕನುಸಾರವಾಗಿ ಯಾಯಾ ನಮೂನಿ ಸ್ಥೂಲ ಶರೀರಗಳು ಬರ್ತಾವೆ ಹೇಳಿಕ್ಕೆ ಬರೋದು ನೋಡಿ. ಅರ್ಜುನನಿಗೆ ಶೋಕ ನಿವಾರಣೆ ಮಾಡ್ಕೊಳ್ಳೋದರಿಂದ ಗೀತೋಪದೇಶ ಹೇಳಿದ ಕೃಷ್ಣ ಪರಮಾತ್ಮ. ಮಾರ್ಗದರ್ಶನ ಮಾಡಿದ. ಅದನ್ನು ಓದಿದವ್ರು ನೀವು ಶೋಕ ಮಾಡ್ತೀರಿ ಅಂದಿಂದ ಅದನ್ನು ಎಂದೆಂದೆಂದೆಂದು ಇದು ಬರಬಾರ್ದಂಗೆ ಮಾಡ್ಕೋ. ಈ ದೇಹ ಭಾವ ಬರ್ದಂಗೆ. ಪ್ರಾಣವಾಯು ಆದ ಮ್ಯಾಗ ಅದಕ್ಕೆ ಮಹತ್ವ ಎಲ್ಲಿ ಇರ್ತೈತೆ ಹೇಳ್ರಿ. ಸತ್ತ ಮೂಲನ್ನು ಎತ್ತು ಹೋಗೋದ್ರ ಏನಂತ. ಹಂಗೆ ಈ ಶರೀರದ ಇದು ಮುಗೀತೆ ಅಂದರೆ ಇದನ್ನು ಭಾಳತನ ಇಟ್ಕೋದಿಲ್ಲ. ಇಟ್ಕೊಂಡ್ರೆ ಮತ್ತಷ್ಟು ತ್ರಾಸ ಆಗೈತೆ ಅಂತ ದೌಡ್ ಇದನ್ನು ವ್ಯವಸ್ಥೆ ಮಾಡ್ತಾರೆ ಅಡಗಸಕ್ಕೆ. ಸುಟ್ಟಾರ ಸುಡ್ತಾರ, ಉಗಿದಾರ ಉಗಿತಾರೆ. ಬ್ರಾಹ್ಮಣರು ಭಾಳ ಶಾನ್ಯಾರಿ ದೌಡಿ ಮಾಡಿಬಿಡ್ತಾರೆ. ಅದರಿಂದ ಹಾನಿನೇ ಐತಿ. ಅದನ್ನು ಇಟ್ಕೊಂಡು ಕಾರ ಎಳ್ಕೊಂತ ಕುಂದಿರ್ತಾವಲ್ಲ ಬೆಳ್ತಂಕ. ಅದ್ರಾಗಿನ ಇವು ಸೋಂಕು ವೈರಸ್ಸು ಇವು ಮತ್ತು ಅಟ್ಯಾಕ್ ಹಾಕೊಂಡು ಕುಂದಿರ್ತಾವೆ. ಇವು ಗದ್ದ ತುಟಿ ಹಿಡಿದು ಸತ್ತನ್ನು ತೊಗೊಂಡು ಎಳೆದ್ಕೊಂತ ಕುಂತಿರ್ತಾವೆ. ನಮ್ಮ ಸಮಾಜ ಜೈನ ಸಮಾಜ, ಬ್ರಾಹ್ಮಣ ಸಮಾಜ ತಡ ಮಾಡೋದಿಲ್ಲ. ಯಾರಿಗೆ ಹೇಳಿ ಕಳಿಸೋದಿಲ್ಲ. ಊಟಕ್ಕೆ ಕಳಿಸ್ತಾರೆ ಅವ್ರು, ಹೌದಿಲ್ಲ. ಊಟ ಮಾಡಕ್ಕೆ ಅದನ್ನು ತಿಥಿ ಮಾಡಕ್ಕೆ ಹೌದಿಲ್ಲ. ಅವ್ರು ಶಾನ್ಯಾರವ್ರು. ಏನು ಮಾಡೋ ಸತ್ತಿಂದ ಏನು ಮಾಡೋ, ಸತ್ತಿಂದ ಹತ್ತೋ ಕತ್ತು ಮುಂಡಿ ಅಂತ. ಮಾಡಿದ ಕರ್ಮಕ್ಕನುಸಾರವಾಗಿ ಶರೀರ ಅವಧಿ ಅಗ್ರಿಮೆಂಟ್ ಇರೋ ಮಟ್ಟ ಅಷ್ಟೇ. ಅದು ಅಗ್ರಿಮೆಂಟ್ ಮುಗಿತ ಅನ್ನೋ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ಏನು ಅದಕ್ಕೆ ಅದನ್ನು ನಂಬಕ್ಕೆ ಹೋಗಬೇಡ, ನೆಚ್ಚಬೇಡ ಅಂದ್ರೆ. ಅಸ್ಥಿರವಾದದ್ದು ದೇಹ. ಏನು ಇದನ್ನು ಇದಕ್ಕಿದ್ದಂಗೆ ಇಟ್ಕೊಳಕ್ಕೆ, ಕೆಡದಂಗೆ ಇಟ್ಕೊಳಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಕೆಟ್ಟ ಹೋಗ್ಕೊಂತ ಹೋಗೋದನ್ನು. ಪ್ರತಿಯೊಂದು ಜೀವಿ ವಿಕಾರ ಶರೀರಗಳು ಕೆಟ್ಟ ಹೋಗ್ಕೊಂತ ಉಂಟವು. ವಿಕಾರ ಹಾಕೋಂತ ಕಡಿಕೆ ಮಣ್ಣು ಪಾಲಾಗಿ ಹೋಕ್ಕವು. ಎಲ್ಲಿಂದ ಬಂದಿದ್ವು ಅಲ್ಲಿಗೆ ಮಲ್ಲು ತಿರುಗಿ ಮರಳಿ ಮಣ್ಣಿಗೆ ಅಂತಾರಲ್ಲ, ಮಣ್ಣಿನಿಂದ ಆದ ಕಾಯ ಮತ್ತು ಮಣ್ಣಿಗೆನ ಹೋಗೋದು. ಅದು ಬೆರ್ತು ಹೋಗ್ಬಿಡ್ತದೆ, ಪಂಚಭೂತಗಳಲ್ಲಿ ವಿಲೀನ ಆಗಿ ಹೋಗ್ಬಿಡ್ತದೆ. ಆದರೆ ನೀನಾಗಿಲ್ಲ. ನಾನಾ ಆಜ್ಞೆ ಅಂತ ತಿಳ್ಕೊಂಡೇನ. ಅಯ್ಯೋ ನಾನ ಇಲ್ಲದಂಗ. ನೀ ಯಾವಾಗಲೂ ಇರಾಮಪ್ಪ. ಅವ್ರು ನಡಬರ್ಕ ಬಂದದ್ದು ನಡಬರ್ಕ ಹೋಗೈತಿ. ಎಷ್ಟು ಅದ್ರಾಗ ತಾದಾತ್ಮ್ಯ ಭಾವ ಹಿಡ್ಕೊಂಡು ಕೂತಿದೆ ನಾನು ನನ್ನದು ಅನ್ನೋದು. ಇದರಿಂದಲೇ ನಿರಂತರ ದುಃಖವನ್ನು ನಾವು ಹೊಂದಬೇಕಾಗೈತಿ. ದೇಹ ತಾದಾತ್ಮ್ಯ ಭಾವ. ಅದಕ್ಕೆ ಇದನ್ನು ಕಳ್ಕೊಳ್ಳೋ ಸಂಬಂಧ ಈ ಅಭ್ಯಾಸ ಮಾಡಬೇಕಾಗೈತಿ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ನೀ ಯಾರದೇನೋ ನೀ ತಿಳ್ಕೊಂಡಿದ್ರೆ ಈ ದೇಹ ನಿನಗೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲದನ್ನು ಸಂಬಂಧ ಹಚ್ಕೊಂಡು ಬಳಲಿಕತ್ತಿಯಲ್ಲ ನೀನು. ಅರಿವು ನೀನು. ಅರಿವಿನಲ್ಲಿ ಇವೆಲ್ಲ ಎಲ್ಲಿದಾವು ತಿಳಿಯಾವ. ನೀನು ತಿಳಿಸ್ಕೊಳ್ಳೋ ವಸ್ತು ಅದು ಜಡ. ಅದನ್ನು ಜಡ ಸಂಬಂಧ ಹಚ್ಕೊಂಡು ಬಳಲಿಕತ್ತಿ. ಏನು ಸಂಬಂಧ ಹಚ್ಕೊಂಡೆ ನೋಡು, ಬಿಟ್ಟು ನೋಡು, ಎರಡೂ ತೀತೈತಿ ನಿನಗೆ. ಇದು ಹೆಚ್ಚಾಗಿ ಯಾವ ಸಂಬಂಧನೂ ಹಚ್ಕೊಂಡಿಲ್ಲ. ದೇಹ ಭಾವ ಇಲ್ಲ ಅಲ್ಲಿ. ಅಲ್ಲಿ ಆರಾಮಿನ ನೆನಪಿನಾಗ ಇದ್ದೀನಿ. ಎಚ್ಚರಿಕೆ ಒಳಗೆ ಇದನ್ನು ಹಿಡ್ಕೊಂಡು ಕೂತಿ ಆರಾಮ್ ಕಳ್ಕೊಂಡು ಕೂತಿ ಇದ್ದ ಸಮಾಧಾನ ಇಲ್ಲದಂಗೆ ಮಾತು. ಅದಕ್ಕೆ ಅದನ್ನು ವಿಚಾರದಿಂದ ಅದನ್ನು ಎಂದೆಂದು ಈ ದೇಹ ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡಿ ತಾನಲ್ಲವಿ ಯೊಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಇದು ಅನುಭವಿಗಳ ಮುಖಾಂತರ ಇದನ್ನು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಈ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ಇರ್ಲಿಕ್ಕೆ ಬರ್ತೈತೆ. ನಮಗೆ ಸತತ ಅಭ್ಯಾಸ ಮಾಡ್ಬೇಕು ಇದಕ್ಕೆ ಎಡಬಿಡದೆ.
ಯಾವಾಗಾರ ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಮಾಡೋದು ಅಲ್ಲದು. ಎಡಬಿಡದೆ ಅಭ್ಯಾಸ ನಿರಂತರವಾಗಿ ಆಂತರಿಕವಾಗಿ ಒಳಗೆ ನಡೀತು ಅಂತಂದ್ರೆ ಈ ಜಡಭಾವ ಎಲ್ಲ ಹೋಗಿಬಿಡ್ತೈತೆ ನಮ್ಗೆ. ಮತ್ತು ಜಡಭಾವ ಹಿಡ್ಕೊಂಡು ಸುಖ ಹೊಂದಬೇಕನ್ನೋ ಹುಚ್ಚಿನ ಹೋಗೋದು ನಮ್ಗೆ. ಈ ಶರೀರದೊಳಗೆ ಎಲ್ಲ ಕಡೆ ನೋಡಿದ್ರೆ ಅರುಮಯವಾದಂಥ ಇರು ನೀನ ಅದಿ. ನಿನ್ನ ಆಧಾರದ ಮೇಲೆ ಎಲ್ಲ ವ್ಯವಹಾರ ನಡೀತಿದ್ದಲ್ಲ. ಎಲ್ಲ ಇಂದ್ರಿಯಗಳಿಗೂ ಪ್ರೇರಕನ ನೀನು. ನಿನ್ನ ಬಿಟ್ಟು ಇದು ಶರೀರ ಚೈತನ್ಯ ಇರುಮಠ ಎಲ್ಲ ವ್ಯವಹಾರ ನಡೀತೈತಿ. ಚೈತನ್ಯ ಅಗಲಿತೆ ಅಂದ್ರೆ ಏನು ನಡೀದಿಲ್ಲ. ಎಲ್ಲದಕ್ಕೂ ಮೂಲ ನೀನ ಅದಿ. ಅರುವ ಕಾರಣ ಅದಕ್ಕೆ. ನಿನ್ನ ಹೃದಯನ ರಾಮ ಮಂದಿರ. ಅಲ್ಲಿ ಏನು ನಡೆದತ್ತು ನೋಡ. ಕಾಮನ ತಾಂಡವ ನೆತ್ತಿ ನಡೆದತ್ತು, ರಾಮನ ತಾಂಡವ ನೆತ್ತಿ ನಡೆದತ್ತು. ನಮ್ಮ ದಶಿಂದ ನಮ್ಮ ಅಜ್ಞಾನವನ್ನು ಕಳ್ಕೋ ದಶಿಂದ ನಾವು ಇದನ್ನು ಹೇಳೋದು ಕೇಳೋದು ಮಾಡ್ಬೇಕಾಗೈತಿ. ಮಂದಿ ದಶಿಂದ ಅಲ್ಲ. ಅದು ನಿತ್ಯ ಬಗ್ಗೆ ನಿಜವಾದ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಶ್ರವಣ ಮಾಡೋದು, ನಿಧಿಧ್ಯಾಸನ ಮಾಡೋದು ನಮ್ಮ ದಶಿಂದ, ಇನ್ನೊಬ್ಬರ ದಶಿಂದ ಅಲ್ಲ. ಏನು ನೀ ಎಲ್ಲದನ್ನು ನೀನಂತ ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ಈ ಆರೋಪಿತ ಭಾವ ತೆಗೆದಾಗಿದಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅಲ್ಲದನ್ನು ನಾನು ಅಂತ ಆರೋಪ ಮಾಡ್ಕೊಂಡು ಕುಂತೇವೆ. ಈ ಆರೋಪಿತ ಭಾವ ತೆಗೆದು ಹಾಕಿದಾಗ ನಿಜವಾದ ನೀನು ಯಾರು ಇದೆಯನ್ನು ನಿನಗೆ ಅನುಭವ ಬರ್ತದೆ. ನಿನ್ನಲ್ಲಿ ಇದು ಯಾವೂ ಇಲ್ಲ. ಆದರೂ ಅವ ನಾನು ಅಂತ ತಿಳ್ಕೊಂಡ ತಾದಾತ್ಮ್ಯ ಭಾವ ಹೊಂದ್ಕೊಂಡು ನಿರಂತರ ದುಃಖವನ್ನು ಹೊಂದಲಿಕ್ಕತ್ತ. ಇದ್ರ ಸಂಬಂಧ ಯಾವಾಗ ತಪ್ತತಿ, ಯಾವಾಗ ನೀ ಆರಾಮಿರ್ತೀನಿ ನೋಡಿ. ಇದ್ದು ಹೆಚ್ಚಾಗ ಅಜ್ಞಾನದೊಳಗೆ ಸಂಬಂಧ ತಪ್ಪಿರ್ತೈತಿ. ತಾತ್ಪೂರ್ತಿ ಕಾರಣ ಅಂತ. ಜ್ಞಾನದಿಂದ ಇದರ ನೀ ಸಂಬಂಧ ತಪ್ಪಿಸ್ಕೊಂಡಾಗ ಶಾಶ್ವತವಾದ ಸುಖದೊಳಗೆ ನಿನಗೆ ಇರ್ಲಿಕ್ಕೆ ಬರ್ತೈತಿ. ನಾವು ಆ ಪ್ರಯತ್ನ ಮಾಡಬೇಕಾಗೈತಿ. ಅರಿವಿನ ಮೂಲಕ ಇದರ ಸಂಬಂಧ ನನಗಿಲ್ಲ, ತಿಳುವಳಿಕೆಯಿಂದ ಸಂಬಂಧ ತಪ್ಪಿಸ್ಕೋಬೇಕಾಗೈತಿ. ಜ್ಞಾನದಿಂದ ಎದುರಿಗೆ ಕಾಣುವಂಥ ಈ ಜಡ ಜಗತ್ತಿನ ನಿವೃತ್ತಿನ ತೂರ್ಯಪದ ಅನ್ನೋರು ಇದ್ದು ತೋರ್ಸ್ಯಾರ ಮಹಾತ್ಮರ. ನಿರಂತರ ಅಭ್ಯಾಸ ಮಾಡಿ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡಿಕೊಂಡ್ರು. ಪ್ರತಿಯೊಬ್ಬರು ನಾವು ಸಮಾಧಿ ಹೊಂದದ ಹೊರತಾಗಿ ಖಾತ್ರಿ ಆಗೋದು ಇಲ್ಲ, ನಾವು ಯಾರಿದ್ವಿ ಅನ್ನೋ ಅಂತ ಅನುಭವ. ಮತ್ತು ಈ ದೇಹ ತಾದಾತ್ಮ್ಯ ಭಾವನೆ ಬರ್ತದೆ. ಇದನ್ನು ಅಲ್ಲಗಳದ ನಿಂತ ಅದನ್ನು ಖಾತ್ರಿ ಮಾಡ್ಕೋಬೇಕಾದ್ರೆ ಜ್ಞಾನ ಸಮಾಧಿಯನ್ನು ಪಡಿಬೇಕಾಗತ್ತೆ ಪ್ರತಿಯೊಬ್ಬರು. ಅದನ್ನು ಹೊಂದಲಿಕ್ಕೆ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಸಾಧನ. ಅದು ಅನುಭವಿಗಳ ಮುಖಾಂತರ ಅದನ್ನು ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಿನ್ನ ಕರ್ತವ್ಯ. ಮನುಷ್ಯನ ಜನ್ಮದ ಕರ್ತವ್ಯ ನಮ್ಮ ನಿಜವನ್ನು ತಿಳ್ಕೊಳ್ಳೋದು ಒಂದೇ ಹೊರತು ಉಳ್ಕಿದ್ದು ಯಾವುದು ನಮ್ಮ ಕರ್ತವ್ಯ ಅಲ್ಲ. ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಮರೆತು ಕೇವಲ ನಮ್ಮ ಇರುವಿನ ಅನುಸಂಧಾನ, ತನ್ನನ್ನು ತಾನು ಎಡೆಬಿಡದೆ ಅಭ್ಯಾಸ ಮಾಡೋವನು ಕೆಲಸ ನೋಡಿದ್ದು. ನೀ ಅದನ್ನು ಮಾಡಿನೇ ಇದನ್ನು ಮಾಡಿನೇ ಇಲ್ಲಿ ತನಕ ಮಾಡಿದ್ದು ಏನಾಗಿತ್ತು ನೋಡ್ಕೊ, ಯಾವುದೂ ಉಳಿದಿಲ್ಲ. ನೀನ ಎಲ್ಲ ಕಲ್ಪಿಸ್ಕೊಂಡದ್ದು. ಅದು ಮನಸ್ಸ ತಾನ ಕಲ್ಪಿಸ್ಕೊಂಡು ತಾನ ಒದ್ದಾಡ್ತೈತಿ. ತನ್ನ ಬೇಡಿ ತಾನ ಹಾಕ್ಕೊಳ್ತೈತಿ. ತಾನ ಬಿಡಿಸ್ಕೊಳ್ಳವ. ತನ್ನ ಬಂಧನವನ್ನು ತಾನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಯಾರು ನಿನ್ನ ಬಂಧನಕ್ಕೆ ಹಾಕವ್ರಿಲ್ಲ. ನೀನೇ ಕಲ್ಪಿಸ್ಕೊಂಡದ್ದೆಲ್ಲ ಕೈ ಬಿಟ್ಟಾಗ ನಿನಗೆ ಬಂಧನನೇ ಇಲ್ಲ ಅನ್ನೋದು ಹೊಳಿತೈತಿ. ನಿನ್ನ ಜೀವ ಚೈತನ್ಯ ಅಮರದ. ಅದು ಇದು ಹೊಳಿಬೇಕಾತಂದ್ರೆ ನಿರಂತರ ಅಭ್ಯಾಸ ಮಾಡ್ಬೇಕಾಕೈತಿ ನೋಡ್ರಿ. ಅದು ಹೊಳದ ಮ್ಯಾಗ ಸೋಕಿಲ್ಲ, ಭಯ ಇಲ್ಲ. ಅದಕ್ಕೆ ಈಗ ಮನುಷ್ಯನ ಜನ್ಮಕ್ಕೆ ಇದ್ದಾಗನೇ ಅದನ್ನು ನಾವು ಕೆಲಸ ಮಾಡ್ಕೋಬೇಕು ನೋಡಿ. ಇನ್ನು ಇರುವ ಅಖಂಡವಾದದ್ದು, ಅದು ವ್ಯಾಪಕವಾದದ್ದು. ಪರಿಚ್ಛಿನ್ನ ಸ್ವಭಾವ ಅಲ್ಲಿಲ್ಲ. ನೀನು ಒಂದು ಅವಸ್ಥೆಯೊಳಗಿದ್ದದ್ದನ್ನು ಅದು ಪರಿಚ್ಛಿನ್ನ ಸ್ವಭಾವನೇ ಹಿಡ್ಕೊಂಡು ನಾನು ನಂದು ಅಂತ ಹಿಡ್ಕೊಂಡು ಕೂತಿ. ವ್ಯಾಪಕವಾದಂಥ ಚೈತನ್ಯ ಸ್ವರೂಪನ ಬ್ರಹ್ಮ ಸ್ವರೂಪನ ನಾನು ಅನ್ನೋ ತಿಳುವಳಿಕೆ ಮರ್ತು ಬಿಟ್ಟು ನಿದ್ದೆಯೊಳಗೆ ಏನು ಕಂಡು ಆರಾಮಿದ್ನಿ ಅಂತ ಹೇಳ್ತೀರಿ ನೀವಂದ್ರೆ ಅಲ್ಲಿ ಏನನ್ನೂ ಕಂಡಿಲ್ಲ. ಅನ್ಯವಾಗಿ ಎಲ್ಲ ಅಡಿಗೆ ಹೋಗೈತಿ. ಅಲ್ಲಿ ತಾನಾಗಿ ಉಳ್ದಾನ.
ನಿದ್ದೆಯೊಳಗೆ ಏನನ್ನು ಕಾಣೋದಿಲ್ಲ ಅಂತೇಳಿ ಆರಾಮಿತಿ. ಎಚ್ಚರಿಕೆ ಒಳಗೆ ಏನಾರ ಕಾಣಕ್ಕೆ ಹೋಗಿ ಆರಾಮ್ ಕಳ್ಕೋತಿ. ಎಲ್ಲಿ ಇನ್ನೊಂದನ್ನು ಕಾಣ್ತಾನ, ಇನ್ನೊಂದನ್ನು ನೋಡ್ತಾನ, ಅಲ್ಲಿ ದುಃಖವನ್ನು ಅಂತಾನ. ಎಲ್ಲಿ ಇನ್ನೊಂದನ್ನು ನೋಡುದಿಲ್ಲ, ಇನ್ನೊಂದನ್ನು ಕಾಣುದಿಲ್ಲ, ಅಲ್ಲಿ ಆರಾಮದ. ಅದಕ್ಕೆ ತನ್ನೊಳಗೆ ತಾನು ನೋಡ್ಕೊಂಡು ಆರಾಮಿರು ಕೆಲಸ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದಖಂಡ ರೂಪ ನೀಹನು ಅಂತ. ಏನ್ ನೀನಾಗಿದ್ದಾಗ ಆರಾಮದಿ ನೋಡು. ಶರೀರ ನೀನ್ ಹಾಕೊಂಡು ಕುಂದಿರ್ತಿ, ಆರಾಮ್ ಕಳ್ಕೋತಿ. ಎಚ್ಚರಿಕೆಯಾಗಿ ಶರೀರ ನೀನಾಗಿ ನಿದ್ದೆ ಹತ್ತಿದಾಗ ಅಲ್ಲಿ ನೀನು ಶರೀರ ಭಾವ ಇಲ್ಲ, ಅಲ್ಲಿ ಹೆಣ್ಣು ಗಂಡಿನ ಭಾವ ಇಲ್ಲ, ಕೇವಲ ಆನಂದದ ನೆನವನ್ಯಾಗ ಇದೆ. ಅಲ್ಲಿ ನಿದ್ದೆ ಹತ್ತಿ ಎಚ್ಚರಾಗೋ ಮಠ ಅನ್ಯ ಭಾವ ಇಲ್ಲ, ಅಲ್ಲಿ ಕೇವಲ ಆನಂದದ ಭಾವನ. ಅದು ಎಚ್ಚರಾದ ನಿದ್ದೆ ಹತ್ತು ಮಠ ನಿನ್ನ ಭಾವ ಇಲ್ಲ, ಬರೀ ಅನ್ಯ ಭಾವದೊಳಗೆ ಅದಿ. ಅದರಿಂದ ಧನುವಾತಿಲ್ಲ. ಅನ್ಯ ಭಾವನೆಗಳನ್ನು ಮಾಡಿದ್ದ ಜೀವ. ಏನ್ ಜೀವಭಾವ ಎಲ್ಲಿ ತನಕ ಇರ್ತೈತಿ, ಅಲ್ಲಿ ತನಕ ದುಃಖ ಇರುವುದು ನೋಡಿ. ಅದಕ್ಕೆ ಜೀವಭಾವನೆಯನ್ನು ಕಳ್ಕೊ. ಇದನ್ನು ಅನ್ಯ ಭಾವನೆಗಳನ್ನು ಮಾಡೋದು ಏನು ಕಲ್ಪನಾ ಮಾಡ್ಕೊಂಡು ಕುಂತತಿಲ್ಲ, ಅವನ್ನೆಲ್ಲ ವಿಚಾರದಿಂದ ಸರಸವನ್ನೆಲ್ಲ. ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ತನ್ನ ಭಾವದೊಳಗೆ ಇರಾಕತೈತಿ. ಇದ ಅಭ್ಯಾಸ ಸತತ ನಡಿಬೇಕು ನೋಡ್ರಿ. ಎಡೆಬಿಡದೆ ಅಭ್ಯಾಸ ನಡಿಬೇಕು. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವ ಅಂತಾರೆ. ನಿದ್ದೆಯೊಳಗೆ ಆರಾಮಿದ್ದೇನೆ ಅಂತ ಹೇಳ್ತೀಯಲ್ಲ, ಏನು ನೋಡಿ ಹೇಳಿದೆ ಅಂದ್ರೆ, ನಿನ್ನ ನೋಡಿ ಹೇಳಿದ್ವಿ, ಇನ್ನು ಮತ್ತೆ ಎರಡನೇದನ್ನು ನೋಡಿ ಆರಾಮಿದ್ನೆ ಅಂತ ಹೇಳಿದ್ವಿ. ಆರಾಮಿದ್ದೇನೆ ಅಂತ ಹೇಳ್ಬೇಕಾದ್ರೆ ನಿನ್ನ ನೋಡೇ ಆರಾಮಿದ್ದೀನಿ. ಅನ್ಯದ್ದೇನು ಕಾಣಲಿಲ್ಲ, ಅಲ್ಲಿ ತಾನೇ ತಾನಾಗಿದ್ದ. ನಿನ್ನ ನೋಡ್ಕೋದು ಅಂದ್ರೆ ಹಿಂಗ ನೋಡ್ಕೋದು ನೋಡಂಗ. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ನಿನ್ನ ಕಡೆ ಲಕ್ ಕೊಡು. ಏನ್ ಯಾವಾಗಲೂ ಇದ್ದು ವಸ್ತು ನೀನು, ನೀ ಇಲ್ದಂಗೆ ಯಾವಾಗ ಕೇಳು. ನೀವು ತೋರಿಕೆ ವಸ್ತುಗಳು ಒಮ್ಮೆ ಎದ್ದು ಒಮ್ಮೆ ಇಲ್ದಂಗೆ ಆಗ್ತಾವ. ನೀ ಯಾವಾಗಲೂ ಇರುವಂಥವು ಅನ್ನೋದನ್ನು ಅನುಭವದಿಂದ ಕಂಡುಕೋ. ಅದನ್ನು ಅನುಭವಿಗಳು ನಿನಗೆ ಹೊಳಿಲಿಲ್ಲ ಅಂದ್ರೆ ಅನುಭವಿಗಳ ಹತ್ತಿರ ಹೋಗು, ಅವ್ರು ಎಚ್ಚರಗೊಳಿಸ್ತಾರೆ. ಇದ್ದ ಇರುವಿನ ತಿಳುವಳಿಕೆ ಮಾಡಿಕೊಡ್ತಾರೆ ನೀನು. ಇಂದ್ರಿಯಗಳ ಗೋಚರ ಆಗುವುದನ್ನು ನಂಬ್ಕೊಂಡು ಕೂತ್ರೆ ಎಂದು ಸುಖ ಹೊಂದವ ನೀನು. ಇಂದ್ರಿಯಗಳಿಗೆ ಗೋಚರ ಆಗುವಂಥ ವಸ್ತುಗಳು ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ತವೆ. ಆದರೆ ಇದ್ದ ವಸ್ತು ಆರಾಮ ಏನೈತಲ್ಲ, ಎಂದೂ ವಿಕಾರ ಆಗೋದಿಲ್ಲ, ನಾಶ ಆಗೋದಿಲ್ಲ. ಅದು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ, ಅಗೋಚರವಾದದ್ದು. ಅದು ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅದು ಅಗೋಚರವಾದಂತಹ ವಸ್ತು. ಇಂದ್ರಿಯಗಳಿಗೆ ಗೋಚರ ಆಗುವಂಥ ವಸ್ತು ಜಡವಾದದ್ದು, ಅವು ವಿಕಾರಕ್ಕವ, ನಾಶಕ್ಕವು. ಅವು ಆನಂದ ಸ್ವರೂಪ ಅಲ್ಲ ಅವು. ಅದಕ್ಕೆ ಅವನು ಬಂದ್ ಮಾಡು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಅದನ್ನು ಹೊಂದಬೇಕಾಗಿದೆ. ಶಮ ದಮ ಅಂತ ಅವು ಇಲ್ಲೂಲೇ ನಮಗೆ ಇದನ್ನು ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಏನು ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಅದನ್ನು ನಾವು ಬಂದ್ ಮಾಡುವ ಪ್ರಯತ್ನ ನಡೆಸಿಲ್ಲ. ಅದರ ಮಜಾ ಮಾಡಕ್ಕೆ ಹೊಂಟೇವಿ. ಇಂದ್ರಿಯಗಳ ಮಜಾ ಮನುಷ್ಯನ ಯಾಕ್ರಿ ಬೆಣ್ಣ ಹೈತಿಕಾರ ಇಂದ್ರಿಯಗಳ ಮೂಲಕ ಮಜಾ ಮಾಡ್ಕೊತ ಹೊಂಟೇವಿ. ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಒಮ್ಮೆ ಅವನು ನಿಗ್ರಹ ಮಾಡಿ ನೋಡ್ಕೊ, ಮನೋನಿಗ್ರಹ ಇಂದ್ರಿಯ ನಿಗ್ರಹ ವಿಚಾರದಿಂದ. ಅವಾಗ ಇದ್ದ ವಸ್ತುವಿನ ಅನುಭವ ನಿನಗಾಕೈತಿ. ನೀನು ಯಾರಿದ್ದೇನು ಅಂತ ಜ್ಞಾನ ಆಕೈತಿ ನಿನಗೆ. ನಾವು ಅದಕ್ಕೆ ಮಹತ್ವ ಕೊಟ್ಕೊಂಡು ಕುಂತೀವಿ. ಹೊರಗಿನ ಬಹಿರ್ಮುಖ ವೃತ್ತಿಗಿನ ಹೆಚ್ಚು ಮಹತ್ವ ಕೊಡ್ಕೊ, ಅಂತರ್ಮುಖಿ ಆಗಕ್ಕೆ ತಯಾರಿಲ್ಲ. ಇಂದ್ರಿಯಗಳ ವ್ಯಾಪಾರ ಬಿಟ್ಟು, ಮನುಷ್ಯನ ವ್ಯಾಪಾರ ಬಿಟ್ಟು ಅಂತರ್ಮುಖಿ ಇರೋರು ಯಾರದಾರ? ಎಲ್ಲೋ ಒಬ್ಬ ಧೀರ ವಿಚಾರವಂತ, ಇದರಿಂದ ಹಿಂದಕ್ಕೆ ಸರದ ನಿಜವನ್ನು ತಿಳ್ಕೊಂಡು ಉಳ್ಕೋಬೇಕನ್ನೋ ಬಹಳ ದುರ್ಲಭ ಅಂತವ್ರು ಅಂತ. ವಿವೇಕ ಅವನಲ್ಲಿ ಜಾಗೃತ ಆದಾಗ ಬರ್ತೈತೆ ಅದು. ಏನು ಯಾವ ವಿವೇಕ ಅದ? ನಿತ್ಯ ಐತಿ, ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಈ ವಿವೇಕ ಇಲ್ಲದಕ್ಕೆ ಇವ ಸುಖರೂಪ, ಇವ ಖರೆ ಅಂತ ತಿಳ್ಕೊಂಡು ಬೆನ್ನ ಹತ್ತಿ ಜನ್ಮ ಜನ್ಮಾಂತರ ತಿರ್ಗಾಕತ್ತೀವಿ ನಾವು. ಮಹಾತ್ಮರಾದವರು ವಿಚಾರದಿಂದ ಅದರ ಸಂಬಂಧ ತಪ್ಪಿಸ್ಕೊಂಡ ಅದರ ಅನುಭವವನ್ನು ಮಾಡಿಕೊಂಡ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕಳಕಳಿಯಿಂದ ಎಚ್ಚರಗೊಳಿಸಿದ್ರು ಯಾರು ಅದ್ರ ಕಡೆ ಲಕ್ಷ್ಯ ಇಲ್ಲ. ಹೆಂಗೆ ಹೇಳ್ತೀತಿ ಅದನ್ನಾರು ಹೇಳ್ರಿಪ್ಪ ನೀವು ಅಂತಿದ್ರ. ಎಲ್ಲಿ ತನಕ ಹೇಳೋದು ಕೇಳೋದಪ್ಪ? ಹಂಗೆ ಹೇಳೋದು ಅಂದ್ರೆ ಹೇಳೋ ಹೊತ್ನ್ಯಾಗ ತೋರಿಸುವಂತ ಕೂತ್ರಿ ಎಷ್ಟು ಜನ್ಮಕ್ಕೆ ತಿಳಿಬೇಕು ನಿಮಗೆ?
ಲಕ್ಷ ಚಂದ ಕೇಳದನೆ ಎದ್ರ ಬಗ್ಗೆ, ನಿನ್ನ ಬಗ್ಗೆ, ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಸರಿಯಾಗಿ ಕೇಳದನೆ. ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ನಿನ್ನಿಂದ ಅರಿವಿಸ್ಕೊಳ್ಳೋದೆಲ್ಲ ಜಡವಾದದ್ದೆಲ್ಲ ಹೋಗಿಬಿಡ್ತೈತಿ. ಎಲ್ಲವೂ ಹೊಳದು ಹೋದ್ಮ್ಯಾಗ ಬಿಡ್ಲಿಕ್ಕೆ ಬಾರ್ದಂಥ ವಸ್ತು ಯಾವುದೈತಿ ಅದ ನೀನದಿ, ಅದ ಆನಂದ ಸ್ವರೂಪ. ಕಳೆದು ಉಳಿದ ಉಳುಮೆ ಅದು ಸುಖರೂಪವಾದದ್ದು. ಬಿಡಲಿಕ್ಕೆ ಬಾರದಂಥ ವಸ್ತು ನೀನದಿ, ಅರಿವ ನೀನಾಗಿ ಉಳಿತಿ. ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಇಲ್ಲ ಇಲ್ಲ, ಯಾವಾಗಲೂ ಇಲ್ಲ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಸುಳ್ಳು ನಿನಗೆ ಮರುವಾಗೈತಿ, ಬಂಧನ ಆಗೈತಿ ಅನ್ನೋದು ಸುಳ್ಳು. ನೀನು ಇಲ್ಲ ಇಲ್ಲ, ನಿನಗೆ ಯಾವ ಕಾಲಕ್ಕೂ ಬಂಧನ ಇಲ್ಲ, ಮರು ಅನ್ನುವಂಥದ್ದು ಇಲ್ಲ ಅನ್ನೋದನ್ನ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಅಂದಾಗ ಚಿಂತೆ ಕಡಿದೈತಿ ನಿನಗೆ. ಬಿಡೋಣ್ರಿ. सकल साधु